Okay, so before we start off the session, ಎಲ್ಲರಿಗೂ ಗೊತ್ತಿದೆ, we have come here to speak about gender sensitization and prevention of sexual harassment at workplace act ಅಂತ. ಅದೆಲ್ಲ ಇರಲಿ ಪಕ್ಕಕ್ಕೆ, ನನಗೆ ಒಂದು 6 ವಾಲಂಟಿಯರ್ಸ್ ಬೇಕಿದ್ದಾರೆ. ಬರ್ತೀರಾ ಯಾರಾದರೂ? ಒಂದು ಆಕ್ಟಿವಿಟಿ ಇದೆ, ಸಣ್ಣದೊಂದು ಆಕ್ಟಿವಿಟಿ. ಬನ್ನಿ ಸರ್, ಬನ್ನಿ. 6 ಜನ. ಸರ್ ಅದು ತಂದು ಕೊಟ್ಟನಲ್ಲ, ಅದು ಬಾಲ್ ಒಬ್ರಿಗೆ ಕೊಟ್ಟಿದ್ದೆ, ಒಂಚೂರು ಕೊಡ್ತೀರಾ ಸರ್ ಅದನ್ನು? ಓಕೆ, ಇದೇನಿದು ಚಿಕ್ಕ ಮಕ್ಕಳು ಅಲ್ಲ ಆಟ ಆಡೋಂಗೆ ಬಾಲ್ ತಂದಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಬಟ್ ಐ ಥಿಂಕ್ ಇಟ್ ಈಸ್ ಅನ್ ಎಫೆಕ್ಟಿವ್ ವೇ ಟು ಕಮ್ಯುನಿಕೇಟ್ ವಾಟ್ ಐಮ್ ಟ್ರೈಂಗ್ ಟು ಕಮ್ಯುನಿಕೇಟ್ ಅಂತ. ಈ ಕಡೆ 3 ಜನ, ಇನ್ನೂ ಒಬ್ಬರು ಬೇಕಿದೆ. ಬರ್ತೀರಾ ಯಾರಾದರೂ? ಬನ್ನಿ 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 ಸರ್. ಸೊ ಇವಾಗ ಈ ಆಟದ ಹೆಸರು ಪಾಕ್ಯುಪೈನ್ ಗೇಮ್ ಅಂತ. ಅಂದರೆ ಮುಳ್ಳುಹಂದಿ ಇರುತ್ತಲ್ಲ ಅದ್ರ ಬಗ್ಗೆ ಇರೋ ಆಟ ಇದು. ಅದಕ್ಕೆ ಈ ಗೇಮಿಗೆ ಯಾಕೆ ಹೆಸರು ಬಂತು ಅನ್ನೋದನ್ನ ನಾನು ಹೇಳ್ತೀನಿ, 1-2 ನಿಮಿಷ ಆದಮೇಲೆ ಹೇಳ್ತೀನಿ. ಇವಾಗ ಫಸ್ಟ್ ದ ರೂಲ್ ಆಫ್ ದ ಗೇಮ್ ಇಸ್ ದಿಸ್. ಮೇಡಮ್ ಯು ಕ್ಯಾನ್ ಹೋಲ್ಡ್ ಇಟ್. ಸೊ ಯು ಕ್ಯಾನ್ ಹೋಲ್ಡ್ ಇಟ್. ಇವಾಗ ಏನಿಲ್ಲ, ವೆರಿ ಸಿಂಪಲ್ ರೂಲು. ಯು ಹ್ಯಾವ್ ಟು ಟಚ್ ದ ಬಾಲ್, ಆಲ್ 3 ಆಫ್ ಯು, ಓನ್ಲಿ ಆನ್ ಯೋರ್ ಫಿಂಗರ್ ಟಿಪ್, ಲೈಕ್ ದಿಸ್. 3 ಜನ, ಓಕೆ? ಓನ್ಲಿ ಆನ್ ಯೋರ್ ಫಿಂಗರ್ ಟಿಪ್. ಬೇರೆ ಕೈ ಇಡೋ ಹಾಗಿಲ್ಲ, ಓನ್ಲಿ ಆನ್ ಯೋರ್ ಫಿಂಗರ್. 3 ಜನ ಮುಟ್ಟಬೇಕು. ಈ ಕಡೆಗೆ ಬನ್ನಿ ಸರ್ ಒಂಚೂರು. ಓಕೆ, ಇಟ್ಕೊಂಡಿದ್ದೀರಲ್ಲ. ವೆರಿ ಸಿಂಪಲ್ ಗೇಮ್. ನಾನು ಫಾರ್ವರ್ಡ್ ಅಂದರೆ ಎಲ್ಲರೂ ಫಾರ್ವರ್ಡ್ ಬರಬೇಕು, ಬ್ಯಾಕ್ವರ್ಡ್ ಅಂದರೆ ಎಲ್ಲರೂ 1 ಸ್ಟೆಪ್ ಬ್ಯಾಕ್ವರ್ಡ್ ಹೋಗಬೇಕು, ಲೆಫ್ಟ್ ಅಂದರೆ ಎಲ್ಲರೂ ಆ ಕಡೆಗೆ ಹೋಗಬೇಕು, ರೈಟ್ ಅಂದರೆ ಎಲ್ಲರೂ ಈ ಕಡೆಗೆ ಬರಬೇಕು. ಅಷ್ಟೇ, ವೆರಿ ಸಿಂಪಲ್ ಗೇಮ್. ಇವಾಗ ಏನಂದರೆ ಯಾರೂ ಕೈ ಫುಲ್ಲು ಮುಟ್ಟೋ ಹಾಗಿಲ್ಲ. ನಿಮ್ಮ ಕೈಯಿಂದ ಬಾಲ್ ಟಚ್ ಆಗಿಲ್ಲ ಅಂದರೆ ಔಟ್, ಆಯಿತಾ? ಅಷ್ಟೇ. ಇಫ್ ಯು ಹ್ಯಾವ್ ಟು ವಿನ್, ಯೋರ್ ಫಿಂಗರ್ ಶುಡ್ ಆಲ್ವೇಸ್ ಬಿ ಟಚಿಂಗ್ ದ ಬಾಲ್, ಆಯಿತಾ? ಬಾಲ್ ಬಿದ್ರೂ ಔಟ್ ಆಗ್ತೀರಾ, ಅಥವಾ ನಿಮ್ಮ ಕೈ ಬಾಲಿಂದ ಆಚೆ ಕಡೆ ಬಂದರೆ ಔಟ್ ಆಗ್ತೀರಾ. ಓಕೆ? ಓನ್ಲಿ ಯೋರ್ ಫಿಂಗರ್ ಟಿಪ್. ಓಕೆ? ಫಾರ್ವರ್ಡ್, ಬ್ಯಾಕ್ವರ್ಡ್, ಲೆಫ್ಟ್, ರೈಟ್, ಲೆಫ್ಟ್, ಫಾರ್ವರ್ಡ್, ಬ್ಯಾಕ್ವರ್ಡ್, ಲೆಫ್ಟ್, ರೈಟ್, 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 ಲೆಫ್ಟ್, ಅಪ್, ಅಪ್, ಡೌನ್, ಡೌನ್, ಅಪ್. ಇದು ತುಂಬ ಈಸಿ ಆಯ್ತಲ್ಲ? ಒಂದು ಕೆಲಸ ಮಾಡೋಣ, ನಾನು ಫಾರ್ವರ್ಡ್ ಅಂದರೆ ನೀವು ಬ್ಯಾಕ್ವರ್ಡ್ ಹೋಗಬೇಕು, ಲೆಫ್ಟ್ ಅಂದರೆ ರೈಟ್ ಹೋಗಬೇಕು, ಉಲ್ಟಾ ಮಾಡಬೇಕು. ಓಕೆ? ಏನು ಹೇಳ್ತೀರೋ ಅದ್ರದ್ದು ಉಲ್ಟಾ ಮಾಡಬೇಕು. ಓಕೆ? ಸ್ಟಾರ್ಟ್. ಫಾರ್ವರ್ಡ್, ಬ್ಯಾಕ್, ಲೆಫ್ಟ್. ಹೇಳೋ ಹಾಗಿಲ್ಲ, ನಿಮಗೆ ಕಮಾಂಡ್ ಕೊಟ್ಕೋಬೇಡಿ. ಲೆಫ್ಟ್, ರೈಟ್, ಫಾರ್ವರ್ಡ್, ಅಪ್, ಅಪ್, ಡೌನ್. ಬಿತ್ತು. ಓಕೆ, ಥ್ಯಾಂಕ್ ಯು ಸೊ ಮಚ್. ಇರಲಿ, ತೊಂದರೆ ಇಲ್ಲ. ಥ್ಯಾಂಕ್ ಯು. ಇದೇನಕ್ಕೆ ಈ ಗೇಮ್ ಅಂತ ಅರ್ಥ ಆಗದೆ ಇರ್ಬೋದು, ಬಟ್ ದ ಸ್ಟೋರಿ ದಟ್ ಐಮ್ ಟ್ರೈಂಗ್ ಟು ಕನ್ವೆ ಇಸ್ ದಿಸ್. ಈ ಮುಳ್ಳುಹಂದಿ ಇದೆಯಲ್ಲ, ನೋಡಿದಿರಲ್ಲ ಎಲ್ಲರೂ? ಪಾಕ್ಯುಪೈನ್ ನೋಡಿದಿರಲ್ಲ? ಮುಳ್ಳುಹಂದಿ ಕಮ್ಯುನಿಟಿಗೆ ಒಂದು ಅಭ್ಯಾಸ ಇದೆ. ಏನಂದರೆ, ಅದು ವೆನೆವರ್ ಇಟ್ ಇಸ್ ವೆರಿ ಕೋಲ್ಡ್, ತೀರಾ ವಿಂಟರ್ ಬಂದಾಗ ದೇ ಹ್ಯಾವ್ ಟು ಲಿವ್ ಟುಗೆದರ್. ಅಂದರೆ ಅದು ಒಟ್ಟಿಗೆ ಬರುತ್ತೆ. ದೇ ಆರ್ ನಾಟ್ ಸಾಲಿಟರಿ ಬೀಯಿಂಗ್ಸ್. ಅವರು ಒಬ್ರೊಬ್ಬರೇ ಇರೋದಿಲ್ಲ. ಈ ಮುಳ್ಳುಹಂದಿಗಳು ಒಟ್ಟಿಗೆ ಬರಬೇಕು, ಬಂದ್ರೇ ಅದು ಉಳಿಯುತ್ತೆ. ಆ ವಿಂಟರ್ ಸೀಸನ್ನ ಮುಗಿಸಿ ಮುಂದೆ ಹೋಗಬೇಕು ಅಂದರೆ ದೇ ಹ್ಯಾವ್ ಟು ಬಿ ಟುಗೆದರ್. ತುಂಬ ದೂರ ಇದ್ದರೆ ಅದು ಚಳಿಗೆ ಸತ್ತೋಗುತ್ತೆ. ಸೊ ಇವಾಗ ಚಳಿಗೆ ಸತ್ತೋಗೋ ಮುಳ್ಮಂಡ್ರಿ ಏನದು ಮುಳ್ಳುಹಂದಿ ತುಂಬ ಹತ್ತಿರ ಬಂದರೆ ಅದು ಶಾರ್ಪ್ ಇರುತ್ತಲ್ಲ ಅದರದ್ದು ಚರ್ಮ, ಅದು ಒಂದಕ್ಕೆ ಇನ್ನೊಂದು ಚುಚ್ಚಿ ಸತ್ತೋಗ್ಬಿಡುತ್ತೆ. ಓಕೆ? ಇದು ಒಂದು ವಿಚಿತ್ರವಾದದ್ದು ಈ ಪ್ರಾಣಿ ಅದು. ಸೊ ಈ ಮುಳ್ಳುಹಂದಿ ಕಮ್ಯುನಿಟಿಯಲ್ಲಿ ಹೇಗೆ ತುಂಬ ಕ್ಲೋಸ್ ಬಂದರೆ ಸತ್ತೋಗುತ್ತೋ, ಅಥವಾ ತುಂಬ ದೂರ ಹೋದ್ರೂ ಸತ್ತೋಗುತ್ತೆ, ಇನ್ಸುಲೇಷನ್ ಸಿಗಲ್ಲ, ಹೀಟ್ ಸಿಗಲ್ಲ. ಹಾಗೆಯೇ ನಾವು ಮನುಷ್ಯರುಗಳು. ಓಕೆ? ಇವಾಗ ಈ ಬಾಲ್ ಆಟ ಆಡ್ತಿದ್ದಾಗ ಅವ್ರು ತುಂಬ ಏನಾದರೂ ಹತ್ತಿರ ಬಂದಿದ್ರೆ ಬಾಲ್ ಮುರಿದೋಗಿರುತ್ತೆ, ಅದು ಬಲೂನ್ ಥರದಿರೋದು. ದೂರ ಹೋದ್ರೂ ಔಟ್ ಆಗ್ತಾರೆ ಗೇಮಲ್ಲಿ. ಹಾಗೇನೆ. ಸೊ ಇದು ಏನಕ್ಕೆ ರೆಲೆವೆಂಟು ಜೆಂಡರ್ ಸೆನ್ಸಿಟೈಸೇಷನ್ ಬಗ್ಗೆ ಬಂದಾಗ, ಯಾಕೆ ಮುಳ್ಳುಹಂದಿ ಬಗ್ಗೆ ಕತೆ ಅಂತ ನೀವು ಯೋಚನೆ ಮಾಡ್ಬೋದು. ಕಾರಣ ಇದೆ, ನೋಡೋಣ, ಮುಂದಕ್ಕೆ ಹೋದಾಗ ಗೊತ್ತಾಗುತ್ತೆ. ಓಕೆ? ಸೊ ದ ಫಸ್ಟ್ ಮಾಡ್ಯೂಲ್ ದಟ್ ಐ ಆಮ್ ಟ್ರೈಂಗ್ ಟು ಕವರ್ ಹಿಯರ್ ಇಸ್ ABC ಅಂತ ಜ್ಞಾಪಕ ಇಟ್ಕೊಳ್ಳೋಣ. ಓಕೆ? ABCಯಲ್ಲಿ A stands for autonomy, B stands for boundary, and C stands for consent. Okay? A stands for autonomy,
B stands for boundary and C stands for consent. ಇದರ ಅರ್ಥ ಏನು ಅಂತ ಶುರು ಮಾಡಲಿಕ್ಕಿಂತ ಮುಂಚೆ ಫಸ್ಟು ಬೌಂಡ್ರೀಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಬೌಂಡ್ರಿ ಅಂದರೆ ಏನು ಯಾರಾದರೂ ಹೇಳಿ. ನಿಮಗೇನು ಅನಿಸುತ್ತೆ ಬೌಂಡ್ರಿ ಅಂದರೆ ಏನು ಅಂತ? ಲಿಮಿಟೇಷನ್, ಕರೆಕ್ಟ್. ಸರ್ಕಲ್. ಇವಾಗ ಯಾರಾದರೂ ನನ್ನ ಹತ್ರ ಬಂದು ನನ್ನ ಮೂಗು ಇಟ್ಕೊಂಡು ನಿಂತ್ಕೊಂಡ್ರೆ ನಂಗೆ ಅನ್ಕಂಫರ್ಟಬಲ್ ಆಗೇ ಆಗುತ್ತೆ. ದಟ್ ಈಸ್ ಮೈ ಪರ್ಸನಲ್ ಬೌಂಡ್ರಿ ಅಲ್ವಾ? ಅದು ಬರೀ ಪರ್ಸನಲ್ ಬೌಂಡ್ರಿ ಬರೀ ಫಿಸಿಕಲ್ ಇರೋದಾ? ಅಂದರೆ ಯಾರಾದರೂ ಇಷ್ಟು ಹತ್ರ ನನ್ನ ಮೈ ಮೇಲೆ ಮೈಯಿಟ್ಟು ನಿಂತ್ಕೊಂಡ್ರೆ ಅನ್ಕಂಫರ್ಟಬಲ್ ಅನ್ಸುತ್ತಾ? ಅಥವಾ ಸಡನ್ನಾಗಿ ಯಾರಾದರೂ ನಿಮ್ಮ ಫ್ಯಾಮಿಲಿ ಬಗ್ಗೆ ಕಾಂಟೆಕ್ಸ್ಟ್ ಇಲ್ಲದೆ ಕೇಳಿದಾಗ ಅನ್ಕಂಫರ್ಟಬಲ್ ಅನ್ಸುತ್ತಾ? ಯು ವಿಲ್ ಫೀಲ್ ಅನ್ಕಂಫರ್ಟಬಲ್. ಸೊ ಈ ಬೌಂಡ್ರೀಸ್ ಆರ್ ನಾಟ್ ಜಸ್ಟ್ ರೆಸ್ಟ್ರಿಕ್ಟೆಡ್ ಟು ಯೋರ್ ಫಿಸಿಕಲ್ ಬೌಂಡ್ರಿ. ಇದರಲ್ಲಿ ಬೇರೆ ಬೇರೆ ಬೌಂಡ್ರಿಗಳಿವೆ. ದಿಸ್ ವಾಸ್ ಸಮಥಿಂಗ್ ದಟ್ ವಾಸ್ ಬ್ರಾಟ್ ಆನ್ ರೆಕಾರ್ಡ್ ಫಾರ್ ದ ಫಸ್ಟ್ ಟೈಮ್ ಬೈ ದ ಸುಪ್ರೀಂ ಕೋರ್ಟ್ ಇನ್ ದ ಪ್ರೈವಸಿ ಜಜ್ಮೆಂಟ್. ಪುಟ್ಟಸ್ವಾಮಿ ಜಜ್ಮೆಂಟಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ, ಎಲಾಬರೇಟ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ಸೊ ವಾಟ್ ಇಸ್ ಇಟ್? ಸ್ಪೇಷಿಯಲ್ ಬೌಂಡ್ರಿ ಇಸ್ ಹೌ ಮಚ್ ಐ ಪರ್ಮಿಟ್ ಸಂಬಡಿ ಟು ಕಮ್ ಕ್ಲೋಸ್ ಟು ಮೀ. ವಾಟ್ ಇಸ್ ದಿ ಅಪ್ರೋಪ್ರಿಯೇಟ್ ಸ್ಪೇಸ್ ದಟ್ ಸಂಬಡಿ ಕ್ಯಾನ್ ಕಮ್ ಕ್ಲೋಸ್ ಟು ಮೀ ಆ್ಯಂಡ್ ಸ್ಟ್ಯಾಂಡ್, ರೈಟ್? ಎಮೋಷನಲ್ ಬೌಂಡ್ರಿ, ಮೇ ಬಿ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಸರ್ಟನ್ ಥಿಂಗ್ಸ್. ಕೆಲವೊಂದು ವಿಷಯಗಳನ್ನು ಮಾತಾಡಿದಾಗ ನನಗೆ ಮನಸ್ಸಿಗೆ ನೋವಂತ ಅನ್ನಿಸ್ಬೋದು. ಹಾಗೆ ಮಾತಾಡುವಾಗ ಇಸ್ ಇಟ್ ದ ರೈಟ್ ಥಿಂಗ್ ಟು ಡೂ or not? Is there a boundary that is present or not? Right? Is something that you have to evaluate before you start a conversation. Intellectual boundaries ಗಳು ಇರುತ್ತೆ. ಕೆಲವೊಮ್ಮೆ ಎಸ್, ಇಲ್ಲಿ ಕೂತಿರೋರೆಲ್ಲ ಕೆಲವೊಂದು BJP ಪಕ್ಷಕ್ಕೆ ಸೇರಿರ್ತೀರಾ, ಕೆಲವೊಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರ್ತೀರ, ಇರ್ಬೋದು, JDS ಅವ್ರು ಇರ್ಬೋದು, ಎಲ್ಲರೂ ಇರ್ಬೋದು. ಆದರೆ ಅದು ಎಲ್ಲಿ ಮಾತಾಡ್ತೀರಾ ಇದ್ರ ಬಗ್ಗೆ? ಮೇ ಬಿ ಆಲ್ ಯೋರ್ ಪಾರ್ಟಿ ಕಾನ್ಫ್ಲಿಕ್ಟ್ಸ್ನ ಎಲ್ಲಿ ಮಾತಾಡ್ತೀರಾ? ಆನ್ ಅ ಸ್ಟೇಜ್ ಯು ಮೇ ಸ್ಪೀಕ್, ಅಟ್ ಅ ಕ್ಲಾಸ್ ರೂಮ್ ಯು ಮೇ ಸ್ಪೀಕ್. ಆದರೆ ಡಿನ್ನರ್ ಟೇಬಲಲ್ಲಿ ಕೂತಾಗ ಎಲ್ಲರೂ ಊಟ ಮಾಡೋದವ್ರು ತಾನೆ, ಎಲ್ಲರೂ ವಿ ಆಲ್ ಹ್ಯಾವ್ ಡಿನ್ನರ್, ರೈಟ್? ಈವನ್ ಫಾರ್ ಇಂಟೆಲೆಕ್ಚುವಲ್ ಕಾನ್ವರ್ಸೇಷನ್ಸ್ ದೇರ್ ಹ್ಯಾಸ್ ಟು ಬಿ ಅ ಬೌಂಡ್ರಿ. ಸಮ್ಟೈಮ್ಸ್ ಇಟ್ಸ್ ನಾಟ್ ನೆಸೆಸರಿ ಅಲ್ವಾ? ಆದ ನಂತರ ಫಿಸಿಕಲ್, ಎಮೋಷನಲ್, ಸ್ಪೇಷಿಯಲ್, ಇನ್ಫಾರ್ಮೇಷನಲ್, ಇಂಟೆಲೆಕ್ಚುವಲ್. ಇನ್ಫಾರ್ಮೇಷನಲ್ ಅನ್ನೋದು ಇವಾಗಿರೋದು ಬರೀ ನಿಮಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ಕಮ್ಯುನಿಕೇಟ್ ಮಾಡೋದು ಬರೀ ಫಿಸಿಕಲ್ ಲೆವೆಲಲ್ಲಿ ಅಲ್ಲ, ರೈಟ್? ಟುಡೇ ಈವನ್ ಥ್ರೂ ವಾಟ್ಸ್ಆ್ಯಪ್ ಆರ್ Instagram or Facebook, you can communicate an information that you have to another person, right? So these are the kinds of boundaries. Now ee boundary anta matadid takshane one of the allied concepts that come along with it is autonomy. Autonomy andre ಏನು? Sorry? Self rule. Correct, self rule. ಇನ್ಯಾರಾದರೂ ಹೇಳ್ತೀರಾ ಅಟೋನಮಿ ಅಂದರೆ ಏನು ಅಂತ? ಕನ್ನಡದಲ್ಲಿ ಹೇಳಿ ಯಾರಾದರೂ. ಅಟೋನಮಿಗೆ ಏನಂತಾರೆ ಕನ್ನಡದಲ್ಲಿ? ಸಾರಿ ಸರ್? ಆಧಿಪತ್ಯ. ಕರೆಕ್ಟ್. ಸೊ ಈ ಬೌಂಡ್ರೀಸ್ನ ಡಿಸೈಡ್ ಮಾಡಲಿಕ್ಕೆ ಒಬ್ರೊಬ್ರಿಗೂ ಅವ್ರವ್ರದ್ದೇ ಅಟಾನಮಿ ಇದೆ. ಓಕೆ, ಐ ಡಿಸೈಡ್ ವಾಟ್ ಮೈ ಬೌಂಡ್ರಿ ಇಸ್, ರೈಟ್? ಯು ಡಿಸೈಡ್ ವಾಟ್ ಯೋರ್ ಬೌಂಡ್ರಿ ಇಸ್. ಓಕೆ, ಸಣ್ಣದಾಗಿ ಒಂದು ಆ್ಯಕ್ಟಿವಿಟಿ ಮಾಡಬೇಕು ಅಂದರೆ ಇಫ್ ಯು ಕ್ಯಾನ್ ಜಸ್ಟ್ ಟೇಕ್ ಪೇಪರ್ ಪೆನ್ ಇದೆಯಲ್ಲ ಎಲ್ಲರ ಕೈಯಲ್ಲೂ ಇರಬೇಕು, ಇಲ್ಲ? ಓಕೆ, ಇರೋರು ಮಾಡಿ. ಸೊ if this is me, right, there is a first level of people that are very close to me. ಇಲ್ಲಿ ಯಾರು ಬರ್ತಾರೆ? ಮೇ ಬಿ ಫಾದರ್, ಮದರ್, ವೈಫ್, ಯೂಶಲಿ ಫ್ಯಾಮಿಲಿ ಬರ್ತಾರೆ. ಫಸ್ಟ್ ಲೆವೆಲ್ ಆಫ್ ಬೌಂಡ್ರಿ. ಸೆಕೆಂಡ್ ಲೆವೆಲ್ ಆಫ್ ಬೌಂಡ್ರಿಯಲ್ಲಿ ಯಾರು ಬರ್ಬೋದು? ಫ್ರೆಂಡ್ಸ್ ಬರ್ಬೋದು. ಥರ್ಡ್ ಲೆವೆಲ್ ಆಫ್ ಬೌಂಡ್ರಿಯಲ್ಲಿ ಯಾರು ಬರ್ಬೋದು? ಕೊಲೀಗ್ಸ್ ಬರ್ಬೋದು. ಫೋರ್ತ್ ಲೆವೆಲ್ ಆಫ್ ಬೌಂಡ್ರಿಯಲ್ಲಿ ಯಾರು ಬರ್ಬೋದು? ಇವಾಗ ನಿಮಗೆ ಇಷ್ಟ ಇಲ್ಲದೆ ಇರೋರನ್ನ ಒಬ್ರನ್ನ ನೆನೆಸ್ಕೊಳ್ಳಿ, ಅವ್ರು ಈ ಸರ್ಕಲ್ ಒಳಗೆ ಬರೋದೇ ಇಲ್ಲ. They are completely out of this circle, right? Now this is me. Nim hesrenu sir? Kiran Kumar. This may be Kiran Kumar sir, correct? He'll also have his own circles, correct? Kiran Kumar sir will have his own circles. I will have my own circles. In my circle he may be here, in his circle I may be here. Is that wrong fundamentally? It is not wrong. But how do you understand on what level you stand? Or how do you understand if you want to transition these boundaries? ಇವತ್ತು ಇಲ್ಲಿರ್ತಾರೆ, ನಾಳೆ ಮೇ ಬಿ ಆಚೆ ಕಡೆ ಹೋಗ್ಬೋದು. ಅವರು ಏನಾದರೂ ಮಾಡ್ತೀರಾ ಸರ್ ಹಾಗೆ ಆಚೆ ಕಡೆ ಹೋಗೋ ಹಾಗೆ ಮಾಡಿದ್ರೆ he may have to be on the outer spatial level of my boundary. So the first thing that we have to understand is this. ನೀವು ಮನೆಗೆ ಹೋದಾಗ ಅಥವಾ ಸುಮ್ಮನೆ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ. Just understand who stands on what layer of your life. This is very important for you to exercise your autonomy. ಯಾಕಂದರೆ ಕೆಲವೊಂದು ಬಾರಿ ನಮಗೆ ಗೊತ್ತಾಗಲ್ಲ ಯಾರು ಎಲ್ಲಿ ನಿಂತಿದ್ದಾರೆ ಅಂತ ನಮಗೆ ಅರ್ಥ ಆಗೋದಿಲ್ಲ.
ಸೊ ನಮಗೆ ಅರ್ಥ ಆಗಲಿಲ್ಲ ಅಂದರೆ ಅದು ಅವ್ರಿಗೆ ಮಿಸ್ಕಮ್ಯುನಿಕೇಟ್ ಆಗುತ್ತೆ, ಅವ್ರಿಗೆ ಮಿಸ್ಕಮ್ಯುನಿಕೇಟ್ ಆದಾಗ ಕಷ್ಟ ಆಗುತ್ತೆ. ಸೊ ಇದು ಈ ಲೆವೆಲ್ ಆಫ್ ಬೌಂಡ್ರೀಸ್ ಇಸ್ ನಾಟ್ ಜಸ್ಟ್ ಬಾಡಿಲಿ ಲೆವೆಲ್ ಆಫ್ ಬೌಂಡ್ರೀಸ್, ಇಟ್ಸ್ ಆಲ್ಸೋ ಮೆಂಟಲ್ ಲೆವೆಲ್ ಆಫ್ ಬೌಂಡ್ರೀಸ್. ಓಕೆ, sometimes Kiran Kumar sir may be on this level of my boundary in the intellectual sphere, because I can have intellectual conversations with him, but he may not even be in my circle on an emotional sphere, because I don't share anything emotional with him. So just because somebody is involved with you emotionally does not mean they're also involved with you physically. We are all having different layers of our boundaries, and we are all having different spheres, and it's very important for us to understand and communicate it assertively to another person that hige nodi sir, emotionally yes, or nodi madam, emotionally yes, you stand at this level, but may not be on a financial aspect or on physical aspect or any other aspect. Hagene even the otherwise is also true. Sometimes you may be physically close with someone, but you may not be emotionally close with them, right? ಸೊ ಇದರಲ್ಲಿ ಅಟಾನಮಿ ಬೌಂಡ್ರಿ, ಮೂರನೇದು ಕನ್ಸೆಂಟು. ಇವಾಗ ನಾನು ಕಿರಣ್ ಕುಮಾರ್ ಸರ್ ಲೈಫಲ್ಲಿ ಇಲ್ಲಿರೋ ನಾನು ಅಥವಾ ಹೊರಗಡೆ ಇರೋ ನಾನು ಮೆತ್ತಗೆ ಒಳಗಡೆ ಬರಬೇಕು ಅಂತ ಅನ್ಸಿದ್ರೆ ನನಗೆ, ಅಥವಾ ಅವ್ರಿಗೆ ಅನ್ಸಿದ್ರೆ, ಈ ಟ್ರಾನ್ಸಿಷನ್ ಅವ್ರ ಕನ್ಸೆಂಟ್ ಜೊತೆಗಿರಬೇಕು. ಐ ಕ್ಯಾನ್ ನಾಟ್ ಫೋರ್ಸ್ ಮೈ ಸೆಲ್ಫ್ ಇನ್ ಟು ಹಿಸ್ ಬೌಂಡ್ರಿ. ಹಾಗೇನೆ ಇಫ್ ಹಿ ವಾಂಟ್ಸ್ ಟು ಎಂಟರ್ ಮೈ ಸ್ಪಿಯರ್, ಇಟ್ ಹ್ಯಾಸ್ ಟು ಬಿ ವಿತ್ ಮೈ ಕನ್ಸೆಂಟ್. ದಿಸ್ ಇಸ್ ಅಟಾನಮಿ. Right? How do I allow another person enter my sphere, enter my boundary, has to happen with my consent. ನನ್ನ ಒಪ್ಪಿಗೆಯಿಂದ ಆಗಬೇಕು ಅದು. ಓಕೆ, ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ I don't think you need laws, I don't think you need rules and provisions to live a life, because in my opinion every crime is a violation of this boundary. Any crime you can think of, right? Think of rape. What is it? It is a violation of autonomy, because you're not letting somebody else decide ಅವರು ನನ್ನ ಜೊತೆಗೆ ಫಿಸಿಕಲ್ ಇಂಟಿಮೆಸಿ ಇರ್ಬೋದಾ ಇಲ್ವೋ ಅಂತ. you're not letting them decide, you're violating a boundary, and you're not taking their consent when you're transitioning that boundary, right? Murder, again, you're not I don't want to die, why are you killing me, right? Any crime in the world that you take is always a violation of these three things. Does the law protect these three things? Yes. We all have a fundamental right. ಸಂವಿಧಾನದಲ್ಲಿ ನಮ್ಮೆಲ್ಲರಿಗೂ ಸಹ ಈ ಹಕ್ಕುಗಳಿವೆ, ರೈಟ್? ರೈಟ್ ಟು ಅಟಾನಮಿ ಇದೆ, ರೈಟ್ ಟು ಲೈಫ್ ಇದೆ. ಇಟ್ಸ್ ಆಲ್ ಕವರ್ಡ್ ಅಂಡರ್ ದಟ್. ಆರ್ಟಿಕಲ್ 21 ಅಂತ ಹೇಳ್ತಾರೆ. ಇಟ್ಸ್ ಆಲ್ ಕವರ್ಡ್ ಅಂಡರ್ ದಟ್. ಓಕೆ, ಸೊ ಇವಾಗ ಬೌಂಡ್ರಿ ಟ್ರಾನ್ಸಿಷನ್ಗೆ ಇಫ್ ಐ ಕ್ಯಾನ್ ಜಸ್ಟ್ ಹ್ಯಾವ್ ಸೇ 3 ವಾಲಂಟಿಯರ್ಸ್ ಆ್ಯಂಡ್ 3 ಶೀಟ್ಸ್ ಆಫ್ ಪೇಪರ್ ಸಿಗ್ಬೋದಾ ಬೇಗ? 3 ವಾಲಂಟಿಯರ್ಸ್, ನನಗೆ 3 ಶೀಟ್ ಆಫ್ ಪೇಪರ್ ಬೇಕು. ಬನ್ನಿ ಬನ್ನಿ, ಬೇಗ ಬನ್ನಿ, ಟೈಮ್ ಆಗಿದೆ. 3 ಜನ ಬನ್ನಿ ಸರ್, ಬನ್ನಿ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ನಂಗೊಂದು 3 ಶೀಟ್ ಪೇಪರ್ ಕೊಡಿ ಮೇಡಮ್, ಯಾರಾದರೂ ಒಂದು ಹರಿದು ಕೊಡಿ ಪೇಪರ್ ಸಾಕು. ಹಾಂ, 3 ಅಥವಾ 4 ಕೊಡಿ. ಇನ್ನೂ 4 ಜನ ಬಂದಿದ್ದೀರಾ? ಬನ್ನಿ. ಹಾಂ ಹಾಂ, ಒಂದು ಪೆನ್ ಕೊಡ್ತೀರಾ ಮೇಡಮ್? 1 ನಿಮಿಷ. ಓಕೆ ಮೇಡಮ್, ನೀವು ಒಂಚೂರು ಆ ಕಡೆ ನಿಂತ್ಕೊಳ್ಳಿ, ನೀವು ನೋಡೋ ಹಾಗೆಲ್ಲ. ಇನ್ನೂ 2 ಬರ್ತೀರಾ? ಓಕೆ ಮೇಡಮ್, ನೀವು ಬನ್ನಿ ಮೇಡಮ್. ನಿಮ್ಮ ಹೆಸರೇನು ಮೇಡಮ್? ರಶ್ಮಿ. ರಶ್ಮಿ ಅವರ ಎಲ್ಲಿ ನಿಂತ್ಕೊಳ್ಳಿ. ಓಕೆ, ನೀವು 4 ಜನ ಇದ್ದೀರಲ್ಲ, ನಾವೆಲ್ಲರೂ 1 ಇಂದ 5 ವರೆಗೂ ಕ್ಲಾಪ್ ಮಾಡಬೇಕು. ಹೆಂಗೆ ಅಂದರೆ 1 2 3 4 5 ಅಷ್ಟೇ, ಆಯಿತಾ? ನಾನು ಹೇಳ್ತೀನಿ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ, ಎಲ್ಲರೂ ಕ್ಲಾಪ್ ಮಾಡಬೇಕು, ಆಯಿತಾ? ಚೀಟಿಂಗ್ ಇಲ್ಲ.
ನಾವು ಅವರು ಕ್ಲಾಪ್ ಮಾಡಿ ಮುಗಿಸೋಷ್ಟಿಗೆ ಇಲ್ಲಿರೋ ಪೇಪರ್ಸಲ್ಲಿ ಒಂದು ತೊಗೋಬೇಕು, ನೋಡೋ ಹಾಗಿಲ್ಲ ಪೇಪರ್ಸ್ನ. ತೆಗೆದಿಟ್ಕೊಂಡು ಹಿಂಗೆ ಇಟ್ಕೊಳ್ಳಿ, ನೋಡಬೇಡಿ ಪೇಪರ್ ಏನು ಅಂತ. ಓಕೆ, ಶುರು ಮಾಡೋಣವಾ? 1 2 3 4 5. ನೋಡೋ ಹಾಗಿಲ್ಲ ಪೇಪರ್ನ. ಸೂಪರ್ ಮೇಡಮ್. ಇಲ್ಲಿ ಒಬ್ರೊಬ್ರು ದೇ ಹ್ಯಾವ್ ಟೇಕನ್ ಒನ್ ಐಡೆಂಟಿಟಿ, ಆಯಿತಾ? ಇವಾಗ ನೀವು ಅದ್ರ ಏನಿದೆ ಅಂತ ನಿಮಗೆ ಗೊತ್ತಿಲ್ಲ, ಪೇಪರಲ್ಲಿ ಏನು ಬರ್ತಿದ್ದಾರೆ ಅಂತ ಗೊತ್ತಿಲ್ಲ, ಕರೆಕ್ಟ್? ಸೊ ಏನಿದೆ ಅಂತ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ನೀವು ಅವ್ರನ್ನ ಅರೇಂಜ್ ಮಾಡಿ 1 2 3 4. ನಿಮ್ಮ ಹತ್ರದಲ್ಲಿ ಒಬ್ಬರನ್ನ ನಿಲ್ಲಿಸಿ, ಮತ್ತೆ ದೂರ 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 ಹಾಗೆ ಒಬ್ರೊಬ್ಬರೇ ನಿಲ್ಲಿಸಿ. ಹಾಂ, ಸೂಪರ್. ಹಿಂಗೆ ತಿರ್ಕೊಳ್ಳಿ ಮೇಡಮ್, ಹಿಂಗೆ ತಿರ್ಕೊಳ್ಳಿ, ಡಯಾಗ್ನಲ್ ಆಗಿ ನಿಂತ್ಕೊಳ್ಳಿ. ಹಾಂ ಹಾಂ, ಸೂಪರ್. ಹಾಂ, ಇವಾಗ ನಿಮಗೆ ತುಂಬ ಹತ್ರದಲ್ಲಿರೋರು ಇವರು, ಆದ ನಂತರ ಅವರು, ಆದ ನಂತರ ಅವರು, ಆದ ನಂತರ ಅವರು, ಕರೆಕ್ಟ್? ಇವಾಗ ನಿಮ್ಮ ಜೀವನದಲ್ಲಿ ಇವೆಲ್ಲ ನಿಮಗೆ ಬೇಕಿದೆ ಅಂತ ನನ್ನ ಅನುಮಾನ. ಓಕೆ, ಇವಾಗ ತಿರುಗಿಸಿ, ಏನು ಬರೆದಿದೆ ಅಂತ ಓದಿ, ಅಥವಾ ತಿರುಗಿಸಿ 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 ಓದಿ, ಏನು ಬರ್ತಿದ್ದೀರಾ ಅಂತ. ಶಿ ಈಸ್ ಅ ಬುಕ್, ಪುಸ್ತಕ. ನೀವು ಡಾಗ್. BMW ಕಾರ್. ಐ ಆಮ್ 1 lakh rupees. ನಿಮಗೆ ಗೊತ್ತಿರಲಿಲ್ಲ ಅದೇನೇನಿತ್ತು ಅಂತ. ಇವಾಗ ಒಂದು ನಿಮಿಷ ಯೋಚನೆ ಮಾಡಿ, ನಿಮಗೆ ಲೈಫಲ್ಲಿ ಏನು ಜಾಸ್ತಿ ಬೇಕು ಅಂತ ಅದನ್ನು ಹತ್ರಕ್ಕಿಡಿ, ಏನು ಬೇಡವೋ ಅದನ್ನು ದೂರಕ್ಕಿಡಿ. ಬೇಗ ಇಡಿ. ಪುನಃ 1 ಇಂದ 5ವರೆಗೂ ಕ್ಲಾಪ್ ಮಾಡೋಣ, ಅಷ್ಟರೊಳಗೆ ಅವ್ರು ಇಡಬೇಕು, ಇಲ್ಲಾಂದರೆ ಔಟು, ಆಯಿತಾ? 1 2 3 4 5. ಏನು ಮೇಡಮ್ ಮಾಡಲೇ ಇಲ್ವಲ್ಲ ನೀವು, ಬೇಗ ಬೇಗ ಮಾಡಬೇಕು. ಓಕೆ, ಪುನಃ ಮಾಡೋಣ. 1 2 3 4. ಇಟ್ರಾ? ಏನಿಟ್ಟಿದ್ದೀರಾ? ಬುಕ್ಕೇ ಬೇಕಾ ಫಸ್ಟು? ಏನು ಮೇಡಮ್ ಅದನ್ನ ತೊಗೊಂಡು ನನಗಾದ್ರೂ ಕೊಡಿ, 1 ಲಕ್ಷ ರೂಪಾಯಿ ಎಲ್ಲ ಇದೆ. ಹೌದಾ? ಸೂಪರ್. ಓಕೆ, ಸೂಪರ್ ಸೂಪರ್, ಗ್ರೇಟ್. ನಿಮ್ಮ ಹತ್ರ ಆಮೇಲೆ ಯಾಕೆ ಅಲ್ಲಿ ಬಂತು? ಬುಕ್ ಇಟ್ಕೊಳ್ಳಿ ಅಷ್ಟೇ, 1 lakh ನನಗೆ ಕೊಡಿ. ಓಕೆ, ಆಮೇಲೆ ಕಾರು, ಆಮೇಲೆ ನಾಯಿ ಮರಿ. ಯು ಡೋಂಟ್ ಲೈಕ್ ಡಾಗ್ಸ್. ಇಲ್ಲಿ ಬೇರೆ ಯಾರಾದರೂ ಇದನ್ನ ಬೇರೆ ಥರ ಅರೇಂಜ್ ಮಾಡ್ತೀರಾ ನಿಮ್ಮ ಜೀವನದಲ್ಲಿ? ಮಾಡ್ತೀರಲ್ಲ, ಹೆಂಗೆ ಮಾಡ್ತೀರಾ? ಹಾಂ ಹಾಂ, ಬುಕ್ ಲಾಸ್ಟ್. ಇವಾಗ ಇವ್ರ ಜೀವನದಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಅ ಬುಕ್ ನಾಲೆಜ್ ಅಂತ ಇವ್ರು ಹೇಳಿದ್ರು, ಕರೆಕ್ಟ್? ಆದ ನಂತರ 1 lakh. ಆದರೆ ಇವ್ರ ಜೀವನದಲ್ಲಿ ಹಂಗಿಲ್ಲ, ಅದು ಬೇರೆ ಬೇರೆ ಆರ್ಡರಲ್ಲಿ ಇತ್ತು, ಕರೆಕ್ಟ್? ಅದಕ್ಕೋಸ್ಕರ ಇವ್ರ ಬುಕ್ಕು 1 lakhiಗಿಂತ ಇಂಪಾರ್ಟೆಂಟ್ ಅನ್ನೋಕ್ಕೋಸ್ಕರ ಇದು ಮೋರ್ ವ್ಯಾಲ್ಯೂಬಲ್ ಅಂತ ಆಗುತ್ತಾ? ಆಗೋದಿಲ್ಲ, ಖಂಡಿತ ಆಗೋದಿಲ್ಲ, ಕರೆಕ್ಟ್? ಹಾಗೇನೆ BMW ಕಾರ್ ಇದಕ್ಕಿಂತ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಅದು ವ್ಯಾಲ್ಯೂಬಲ್ ಅಂತ ಆಗುತ್ತಾ? ದ ಇನ್ಹೆರೆಂಟ್ ವ್ಯಾಲ್ಯೂಸ್ ಆಫ್ ಆಲ್ ಆಫ್ ದೀಸ್, ಅಂದರೆ ಇದು ಒಂದೊಂದಕ್ಕೂ ಸ್ವತಃ ವ್ಯಾಲ್ಯೂಸ್ ಇರುತ್ತಲ್ಲ, ಅದು ಚೇಂಜ್ ಆಗೋದಿಲ್ಲ. ಇವ್ರು ಇದನ್ನು ಎಲ್ಲಿಡ್ತಾರೋ ಇದು ಇವ್ರ ಅಟಾನಮಿ, ಇವ್ರ ಬೌಂಡ್ರಿ, ಇವ್ರ ಪರ್ಸನಲ್ ಚಾಯ್ಸ್ ಅದು. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್, ಇದು PPT ಏನಾಯ್ತು? ಸೊ ಈ ಎಕ್ಸಸೈಸ್ ಯಾಕೆ ಮಾಡಿದ್ವಿ ಅಂದರೆ, ಇನ್ ಎಸೆನ್ಸ್ ಟು ಅಂಡರ್ಸ್ಟ್ಯಾಂಡ್ ಬೌಂಡ್ರೀಸ್ ಆ್ಯಂಡ್ ಕನ್ಸೆಂಟ್, ರೈಟ್? ಜಸ್ಟ್ ಬಿಕಾಸ್ ಐ ಆಮ್ ಸ್ಟ್ಯಾಂಡಿಂಗ್ ಅಟ್ ದ ಔಟರ್ ಲೇಯರ್ ಆಫ್ ಸಂಬಡೀಸ್ ಲೈಫ್ ಡಸಂಟ್ ಡಿವ್ಯಾಲ್ಯೂ ಮೀ. ನಾನು ಇನ್ನೊಬ್ಬರ ಜೀವನದಲ್ಲಿ ಆಚೆ ಕಡೆ, ಅವ್ರ ಬೌಂಡ್ರಿಗಿಂತ ಆಚೆ ಕಡೆ ಇದ್ದೀನಿ ಅನ್ನೋ ಕಾರಣಕ್ಕೆ ನನ್ನ ವ್ಯಾಲ್ಯೂ ಯಾವುದೇ ರೀತಿಯಲ್ಲಿ ಕಡಿಮೆ ಆಗೋದಿಲ್ಲ, ರೈಟ್? ಮೈ ವ್ಯಾಲ್ಯೂ ಇಸ್ ಮೈನ್. BMW ಕಾರ್ ಇಸ್ BMW, ನಾಯಿ ಮರಿನೇ, ದ ವ್ಯಾಲ್ಯೂ ಇಸ್ ದ ಸೇಮ್. ಆದರೆ ಬೇರೆ ಬೇರೆ ಅವ್ರ ಜೀವನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ನಿಂತಿರ್ತೀವಿ. ಸೊ ಇದನ್ನು ಯಾಕೆ ಇಷ್ಟೊಂದು ಅರ್ಥ ಮಾಡ್ಕೋಬೇಕು? ವೈ ಇಸ್ ದಿಸ್ ಸೋ ಇಂಪಾರ್ಟೆಂಟ್? ಇಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಡು ಯು ಟ್ರಾನ್ಸಿಷನ್ ವಿತ್ ಬೌಂಡ್ರೀಸ್, ರೈಟ್? ಇವಾಗ ಒಂದು ವೇಳೆ ಆ ನಾಯಿ ಮರಿ ಮೇಡಮ್ ಹತ್ರ ಬರಬೇಕು ಅಂದರೆ, ಅದು ಹತ್ರ ಬಂದರೆ ಅವ್ರೇನು ಬಾಬಾ ಅಂತ ತಗೋತಾರೋ, ಅವ್ರಿಗೆ ನಾಯಿ ಮರಿನೇ ಇಷ್ಟ ಇಲ್ಲ. ಸೊ ಇಟ್ ಹ್ಯಾಸ್ ಟು ಕಮ್ ವಿತ್ ಹರ್ ಕನ್ಸೆಂಟ್, ರೈಟ್? ಸೊ ವೆನೆವರ್ ಯು ಆರ್ ಟ್ರಾನ್ಸಿಷನಿಂಗ್ ದ ಬೌಂಡ್ರಿ, you have to, whenever you are trying to come closer to someone or go away from someone, always take their consent. ಅವ್ರ ಒಪ್ಪಿಗೆಯಿಂದ ಇದನ್ನು ಮಾಡಿ, ಈ ಪ್ರಾಸೆಸನ್ನು ಮಾಡಿ. ಇದಿಷ್ಟು ತಿಳಿದ್ರೆ ಪಾಶ್ ಅರ್ಥ ಆದಂಗೆ, ರೈಟ್? ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅರ್ಥ ಆದಂಗೆ, ಅದನ್ನು ಪ್ರಿವೆಂಟಿವ್ ಲಾಸ್ ಏನಿದೆ, ಅದರ ಕಾನೂನು ಏನು ಹೇಳುತ್ತೆ ಎಲ್ಲ ಅರ್ಥ ಆದಂಗೆ. ನಾನು ಹೇಳ್ತೀನಿ ಅದು ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ಮುಂದಕ್ಕೆ. ಓಕೆ, ನೆಕ್ಸ್ಟ್ ಏನಾದರೂ ಪ್ರಶ್ನೆ ಇದೆಯಾ ಈ ಮಾಡ್ಯೂಲ್ ಬಗ್ಗೆ? ಪ್ರಶ್ನೆಗಳಿಲ್ಲ ಅಂದರೆ ಮುಂದಕ್ಕೆ ಹೋಗ್ತೀನಿ. ಏನೂ ಇಲ್ಲ ಅಲ್ಲ, ಎಲ್ಲರಿಗೂ ಕ್ಲಿಯರಾಗಿ ಅರ್ಥ ಆಗಿದೆಯಲ್ಲ ಇದನ್ನು? ಓಕೆ. ಸೊ ಇದು ನಮ್ಮ ಎಲ್ಲರ ಜೀವನದಲ್ಲಿ ನಾವು ಹುಟ್ಟಿದಾಗನೇ ನಮ್ಮ ಜೊತೆಗೆ ಕೆಲವೊಂದು ಐಡೆಂಟಿಟಿಗಳು ಜೊತೆಗೇ ಬರುತ್ತೆ. ನಾನು ಹುಟ್ಟಿದಾಗನೇ ಮಹಿಳೆ ಅಂತ ಅಲ್ವಾ, ನಾನು ಹುಟ್ಟಿದಾಗನೇ ಹಿಂದೂ ಅಂತಲೂ ಬರುತ್ತೆ, ಬರ್ತ್ ಸರ್ಟಿಫಿಕೇಟಲ್ಲಿ ಇರುತ್ತೆ ಅದು ಅಲ್ವಾ.
ಅದೇ ಥರನೇ ಇವೆಲ್ಲವು, ರೈಟ್? ಇವಾಗ ನಾವು ಜೆಂಡರ್ ಸೆನ್ಸಿಟೈಸೇಷನ್ ಅರ್ಥ ಮಾಡ್ಕೋಬೇಕು ಅಂತ ಇದ್ದಾಗ ಇವೆಲ್ಲ ಐಡೆಂಟಿಟೀಸ್ನ ಬಿಟ್ಟು ಬರೀ ಗಂಡಸರು ಮಹಿಳೆಯರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆ ಸಾಧ್ಯ ಇಲ್ಲ ಅಂದರೆ, ಕೆಳಜಾತಿಯಲ್ಲಿ ಹುಟ್ಟಿದ್ದ ಒಬ್ಬ ಗಂಡು ಮೇಲ್ಜಾತಿಯಲ್ಲಿ ಹುಟ್ಟಿದ್ದ ಒಬ್ಬ ಹೆಣ್ಣಿಗಿಂತ ಸೊಸೈಟಲ್ ಸ್ಟೇಟಸಲ್ಲಿ ಕಡಿಮೆ ಇರ್ಬೋದು ಅಲ್ವಾ? ದಟ್ ಇಸ್ ಅ ಪಾಸಿಬಿಲಿಟಿ. ಬಟ್ ಜನರಲಿ ವೆನ್ ಯು ಅಸ್ಯೂಮ್, ನಾವು ಜನರಲ್ ಆಗಿ ನೋಡಿದಾಗ ಹೇಳ್ತೀವಿ ಅಲ್ಲ, ಹೆಂಗಸರಿಗೆ ಅಷ್ಟೊಂದು ರೈಟ್ಸ್ ಇಲ್ಲ, ಅಷ್ಟೊಂದು ಪ್ರಿವಿಲೇಜ್ ಇಲ್ಲ, ಪವರ್ ಇಲ್ಲ ಅಂತ ಹೇಳ್ತೀವಿ. ಆದರೆ ಈ ಜಾತಿಯ ಡೈನಮಿಕ್ ಯಾವಾಗ ಒಳಗೆ ಬರುತ್ತೋ ಆ ಪವರ್ ಪ್ಲೇ ಅಲ್ಲಿ ಶಿಫ್ಟ್ ಬಂದೇ ಬರುತ್ತೆ, ರೈಟ್? ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂದರೆ, ನೋಡಿ, ಶರತ್ ಅಂತ ಒಬ್ರು ಇದ್ದಾರೆ ಅಂದ್ಕೊಳ್ಳಿ, ಇದ್ರದ್ದು ಡಸ್ಟರ್. ಇಬ್ಬರಿದ್ದಾರೆ ಅಂದ್ಕೊಳ್ಳಿ, ಓಕೆ? ಮಿಸ್ಟರ್ ಶರತ್, ಮಿಸ್ಟರ್ ರಾಮ್ ಇಬ್ಬರಿದ್ದಾರೆ, ಓಕೆ? ಕಾಣ್ತಿದೆಯಲ್ಲ ಎಲ್ಲರಿಗೂ? ಶರತ್ ಅವರಿದ್ದಾರೆ, ರಾಮ್ ಅವರಿದ್ದಾರೆ. ಶರತ್ ಅವರು ಹುಟ್ಟಿದಾಗನೇ ಹಿ ಈಸ್ ಅ ರಿಚ್ ಮ್ಯಾನ್, ಆಯಿತಾ? ಕೋಟೀಶ್ವರನ್ ಮಗನವನು, ಓಕೆ? ರಾಮ್ ಅವರು ಹುಟ್ಟಿದಾಗ ಮೇ ಬಿ ಹಿ ವಾಸ್ ನಾಟ್ ಅ ರಿಚ್ ಮ್ಯಾನ್, ಹಿ ವಾಸ್ ಪುವರ್, ಬಡ ಕುಟುಂಬದಲ್ಲಿ ಹುಟ್ಟಿದವ್ರು ಇರ್ಬೋದು. ನಾವು ಬರೀ ಈ ಇನ್ಫಾರ್ಮೇಷನ್ ಇಟ್ಕೊಂಡು ನೀವು ಯಾರಿಗೆ ಸೊಸೈಟಿಯಲ್ಲಿ ಸ್ಟೇಟಸ್ ಜಾಸ್ತಿ ಇರುತ್ತೆ, ಯಾರಿಗೆ ಸೊಸೈಟಿಯಲ್ಲಿ ಆಪರ್ಚುನಿಟಿ ಜಾಸ್ತಿ ಇರುತ್ತೆ ಅಂದರೆ ಯಾರಿಗೆ ವೋಟ್ ಮಾಡ್ತೀರಾ? ಶರತ್ ಅವ್ರಿಗೆ ಜಾಸ್ತಿ ಇರುತ್ತೆ ಅಂತ ಎಷ್ಟೊಂದು ಜನ ಹೇಳ್ತೀರಾ ಇಲ್ಲಿ? ಕೈ ಎತ್ತಿ. ಬರೀ ಇನ್ಫಾರ್ಮೇಷನ್ ಇಟ್ಕೊಂಡು ಶರತ್ ಅವರಿಗೆ ಜಾಸ್ತಿ ಆಪರ್ಚುನಿಟೀಸ್ ಇರ್ಬೋದು, ದುಡ್ಡು ಜಾಸ್ತಿ ಇದ್ದಾಗ ಒಳ್ಳೆ ಕಾಲೇಜಿಗೆ ಹೋಗ್ತಾರೆ, ಒಳ್ಳೆ ಸ್ಕೂಲಿಗೆ ಹೋಗ್ತಾರೆ, ಅಲ್ಲಿಂದ ಆಪರ್ಚುನಿಟೀಸ್ ಬರುತ್ತೆ, ಅವ್ರು ಬೇರೆ ಬೇರೆ ಉದ್ಯೋಗಗಳಿಗೆ ಹೋಗ್ತಾರೆ. ಸೊ ಇವೆಲ್ಲನೂ ಇವ್ರಿಗೆ ದುಡ್ಡಿರೋದು ಅನ್ನೋ ಕಾರಣಕ್ಕೆ ಬಂದಿರೋದು, ಆ ಆಪರ್ಚುನಿಟೀಸ್ ಬರೋದು. ಹಾಗೆ ಇವಾಗ ನಾನು ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಶರತ್ ಅವ್ರು ಹುಟ್ಟಿದಾಗ ಡಿಸೇಬಲ್ಡ್ ಅಂದ್ಕೊಳ್ಳಿ, ಅವ್ರಿಗೆ 2 ಕಾಲು ಸರಿ ಇಲ್ಲ, ನಡೀಲಿಕ್ಕೆ ಬರಲ್ಲ ಇವ್ರಿಗೆ. ಹಿ ಈಸ್ ಅನ್ ಅಥ್ಲೀಟ್ ಅಂದ್ಕೊಳ್ಳಿ. ಇವಾಗ ಯಾರಿಗೆ ಪ್ರಿವಿಲೇಜ್ ಜಾಸ್ತಿ ಇರುತ್ತೆ? ರಾಮ್ ಅವರಿಗೆ ಮೇ ಬಿ ಬಿಕಾಸ್ ಹಿ ಇಸ್ ನಾಟ್ ಡಿಪೆಂಡೆಂಟ್ ಅಲ್ವಾ? Okay, maybe. Now say Sharath wants to transition as a woman and Ram is still a man. Ram, right? So every time there is an identity that is coming up, right? Every time there is a shift in identity that is, can I have the PPT? Every time there is a shift in identity that is coming up, right? The societal status is changing, right? Now why is this important to understand? ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ why is this that important ಅಂತ ಮುಂದಕ್ಕೆ ಬರ್ತೀನಿ. ಬಟ್ ಇದು ಅರ್ಥ ಆಗಿದೆಯಲ್ಲ ಎಲ್ಲರಿಗೂ, ದಟ್ ಇಟ್ ಚೇಂಜಸ್ ಆಸ್ ಪರ್ ಯೋರ್ ಡಿಫ್ರೆಂಟ್ ಐಡೆಂಟಿಟೀಸ್. ಸೊ ಮೇಲು ಕೀಳು ಅನ್ನೋ ಮನೋಭಾವ ಇವಾಗ ಹೊಟ್ಟೋಗಿರಬೇಕು ಇಷ್ಟರೊಳಗೆ. ಯಾಕಂದರೆ ಇದರ ಸೋ ಮೆನಿ ಡಿಫ್ರೆಂಟ್ ಐಡೆಂಟಿಟೀಸ್ ದಟ್ ಯು ಹ್ಯಾವ್ ಟು ಲುಕ್ ಇನ್ ಟು ಬಿಫೋರ್ ಯು ಅಂಡರ್ಸ್ಟ್ಯಾಂಡ್. ಒಬ್ಬರು ಜೀವನದಲ್ಲಿ ಏನು ಕಷ್ಟಪಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಅಂಡರ್ಸ್ಟ್ಯಾಂಡ್. ಇವಾಗ ಸಣ್ಣದೊಂದು ಎಕ್ಸಾಂಪಲ್ ನೋಡಿ. ಸರ್ ನಿಮ್ಮ ಹೆಸರೇನು? ಕೊನೆ ಕೂತಿದ್ದೀರಲ್ಲ ಸರ್, ನಿಮ್ಮ ಹೆಸರೇನು? ಹಾಂ ಹಾಂ ಮೋಹನ್. ಸರ್ ನಿಮ್ಮ ಕೈಲಿ ಒಂದು ಪೇಪರ್ ಇದೆಯಾ? ಅದನ್ನು ಒಂದು ಬಾಲ್ ಥರ ಮಾಡಿ ಹರಿದ್ಬಿಟ್ಟು, ಮೇಡಮ್ ನೀವು ತಗೊಳ್ಳಿ, ಒಂದು ಹರಿದ್ಬಿಟ್ಟು ಒಂದು ಬಾಲ್ ಮಾಡಿ. ಇವಾಗ ಇಬ್ಬರು ಒಂದೇ ಫ್ಲೋರಲ್ಲಿ ಇದ್ದಾರೆ ತಾನೆ? ನಿಂತ್ಕೊಳ್ಳಿ ಮೇಡಮ್, ನೀವು ನಿಂತ್ಕೊಳ್ಳಿ. ಇಬ್ಬರು ಒಂದೇ ಫ್ಲೋರಲ್ಲಿ ಇದ್ದಾರೆ, 4ನೇ ಫ್ಲೋರಲ್ಲಿ ಇದ್ದಾರೆ, ಕರೆಕ್ಟ್? ಇಬ್ಬರು ನೋಡಲಿಕ್ಕೆ ಆಲ್ಮೋಸ್ಟ್ ಸಿಮಿಲರ್ ಅಥ್ಲೆಟಿಕ್ ಅಬಿಲಿಟೀಸ್ ಇರೋ ಥರ ಇದ್ದಾರೆ ಅಲ್ವಾ? ಇವಾಗ ನೋಡಿ ಸರ್, ಇಲ್ಲಿ ಹಾಕಿ ಬಾಲ್ನ, ಅಲ್ಲಿಂದ ಇಲ್ಲಿಗೆ ಹಾಕಿ. ಈ ಬ್ಲೂ ಕಲರ್ ಇದೆಯಲ್ಲ ಅದ್ರಲ್ಲಿ ಮೇಲೆ ಬೀಳಬೇಕು. ಓಹ್ ಬಿದ್ದಿಲ್ಲ. ನೀವು ಹಾಕಿ ಮೇಡಮ್. ಇವ್ರದ್ದು ಆಲ್ಮೋಸ್ಟ್ ಟಚ್ ಆಯಿತು. ಯಾಕೆ ಟಚ್ ಆಯ್ತು ಇವ್ರದ್ದು? ಅವ್ರದ್ದು ಯಾಕೆ ಆಗಿಲ್ಲ? ಈಕ್ವಾಲಿಟಿ ಅಲ್ಲ? ಎಕ್ಸಾಕ್ಟ್ಲಿ. ಹಿ ಈಸ್ ಅ ಮ್ಯಾನ್, ಶಿ ಈಸ್ ಅ ವುಮೆನ್, ಬಟ್ ಶಿ ಈಸ್ ಕ್ಲೋಸರ್ ಟು ಹರ್ ಸಕ್ಸೆಸ್ ದ್ಯಾನ್ ಹಿ ಈಸ್. ರೈಟ್? Right? So like this there are so many other various social identities that has come in ಇದಕ್ಕೆ ಉದಾಹರಣೆಗೆ ಇದನ್ನು ಪ್ಯಾರಲಲ್ ಆಗಿ ರಿಯಲ್ ವರ್ಲ್ಡಲ್ಲಿ ಹೆಂಗಿರುತ್ತೆ ಅಂತ ನಾವು ಕಂಪೇರ್ ಮಾಡಿ ನೋಡಬೇಕು ಅಂದರೆ, ಶಿ ಮೇ ಬಿ ಅ ವುಮೆನ್ ಬಟ್ ಶಿ ಮೇ ಬಿ ರಿಚ್, ಶಿ ಮೇ ಹ್ಯಾವ್ ಪೇರೆಂಟ್ಸ್ ವರ್ಕಿಂಗ್ ಇನ್ ಪಾಲಿಟಿಕ್ಸ್, ರೈಟ್? ಶಿ ಮೇ ಹ್ಯಾವ್ ಅ ಗ್ರೇಟ್ ಹಸ್ಬೆಂಡ್ ಹೂ ಇಸ್ ಸಪೋರ್ಟಿವ್, ಶಿ ಮೇ ಹ್ಯಾವ್ ಮೇಡ್ ಸರ್ವೆಂಟ್ಸ್ ಅಟ್ ಹೋಮ್, ಬಟ್ ಸರ್ ಓವರ್ ದೇರ್ ಮೇ ನಾಟ್ ಹ್ಯಾವ್ ಎನಿ ಆಫ್ ದಟ್, right?
But just because she is a woman and he is a man doesn't mean he is automatically able to reach the success levels as she is, right? So the goal, ಇದರದು ಸಂವಿಧಾನದ ಗೋಲ್ ಏನಿದೆ ಅಂದರೆ, ಅಥವಾ ಬರೀ ಸಂವಿಧಾನ ಅಲ್ಲ, ನಮ್ಮ ಸೊಸೈಟಿಯಲ್ಲಿ ಈಕ್ವಾಲಿಟಿ ಇರೋ ಗೋಲ್ ಏನಿದೆ ಅಂದರೆ ಇವ್ರಿಗೆ ಸಿಗೋ ಆಪರ್ಚುನಿಟೀಸ್ ಅವ್ರಿಗೂ ಸಿಗಬೇಕು ಅಂತ. ನಾವು ಈ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈ ಐಡೆಂಟಿಟೀಸ್ನ ಬೇಸ್ ಆಗಿಟ್ಕೊಂಡು ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಮುಂದಕ್ಕೆ ಅರ್ಥ ಆಗಿದೆ ಅಲ್ಲ? ಬೇರೆ ಬೇರೆ ಐಡೆಂಟಿಟಿಗಳು ವಿಲ್ ಕಮ್ ಇನ್ ಟು ಪಿಕ್ಚರ್ ಟು ಮೇಕ್ ಯೋರ್ ಹಿಯರ್, ಯೋರ್ ಇನ್ ದ ಸೆಂಟರ್ ಆಫ್ ದಿಸ್. ಯು ಮೇ ಹ್ಯಾವ್ ಆಲ್ ಆಫ್ ದೀಸ್ ಐಡೆಂಟಿಟೀಸ್ ದಟ್ ಕಮ್ ಟುಗೆದರ್ ಟು ಕ್ರಿಯೇಟ್ ಯು, ರೈಟ್? ಓಕೆ, ಇವಾಗ ನಾನು ಆಗಲೇ ಹೇಳ್ದಂಗೆ ಇದನ್ನೆಲ್ಲ ಕಾನೂನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕಿಂತ ಮುಂಚೆ ದ ಸಿಂಪಲೆಸ್ಟ್ ವೇ ಟು ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ದಿಸ್ ಇಸ್ ಎನಿ ವೈಲೇಷನ್ ಆಫ್ ಅ ಬೌಂಡ್ರಿ ಇಸ್ ಅ ಕ್ರೈಮ್ ಅಂತ ಹೇಳಿದ್ದೆ. ಎನಿ ವೈಲೇಷನ್ ಆಫ್ ಬೌಂಡ್ರಿ, ಅಟಾನಮಿ ಆ್ಯಂಡ್ ಕನ್ಸೆಂಟ್ ಇಸ್ ಅ ಕ್ರೈಮ್, ರೈಟ್? ಸೊ ಈ ಮೂರರಲ್ಲೂ ಅದನ್ನು ಕೋಡಿಫೈ ಮಾಡಿದ್ದಾರೆ ಅಷ್ಟೇ, ಒಂದು ಕಡೆ ಬರೆದಿಡೋಣ ಅಂತ ಇಟ್ಟಿದ್ದಾರೆ ಅಷ್ಟೇ, ರೈಟ್? ಇವಾಗ ಸ್ಪೆಸಿಫಿಕ್ ಆಗಿ ಲೈಂಗಿಕ ಕಿರುಕುಳ ಅಂತ ಬಂದಾಗ ನಮ್ಮೆಲ್ಲರಿಗೂ ತಿಳಿದೇ ಇದೆ ಲೈಂಗಿಕ ಕಿರುಕುಳ ಅಂದರೆ ಏನು ಅಂತ ತಿಳಿದೇ ಇದೆ. ಇದರಲ್ಲಿ ಫಸ್ಟು ನಮ್ಮ ಇಂಡಿಯಾದಲ್ಲಿ ಬಂದಿರೋ ಕಾನೂನು ಏನಂದರೆ IPC ಬಂತು. ಅದರ ಕೆಳಗೆ ಕೆಲವೊಂದು ಸೆಕ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ರೇಪ್. Yes, we'll cover that, sir. We'll cover that. There are specific provisions that have come up right now, but the essence of it is the same. ಓಕೆ, ಅದರದ್ದು ಪ್ರೊವಿಷನ್ ನಂಬರ್ಗಳು ಚೇಂಜ್ ಆಗಿದೆ ಅಥವಾ ಕೆಲವೊಂದು ಅಡಿಷ್ನಲ್ ಆಗಿ ಬಂದಿದೆ. ಇವಾಗ ಹೊಸ ಕಾನೂನು ಎಲ್ಲರಿಗೂ ಗೊತ್ತಿದೆಯಲ್ಲ, ಹೊಸದಾಗಿ ಬಂದಿದೆ ಅಂತ. ಕರೆಕ್ಟ್, BNS ಬಂದಿದೆ ಹೊಸದಾಗಿ. ಆ ಕಾನೂನಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ಮಾಡಿಫಿಕೇಷನ್ಗಳಾಗಿವೆ. ಉದಾಹರಣೆಗೆ, ಮುಂಚೆ ಗ್ಯಾಂಗ್ ರೇಪಿಗೆ ಅಂತ ಸ್ಪೆಸಿಫಿಕ್ ಆಗಿ ಪ್ರೊವಿಷನ್ ಏನೂ ಇರಲಿಲ್ಲ. ಕಾನೂನು ಗ್ಯಾಂಗ್ ರೇಪಿಗೆ ಅಂತ ಸ್ಪೆಸಿಫಿಕ್ ಆಗಿ ಇರಲಿಲ್ಲ. ಆದರೆ ಇವಾಗ ದೇ ಹ್ಯಾವ್ ಹ್ಯಾಡ್ ಅ ಸ್ಪೆಸಿಫಿಕ್ ಪ್ರೊವಿಷನ್ ಫಾರ್ ಗ್ಯಾಂಗ್ ರೇಪ್, ರೈಟ್? ಅದೇ ಥರ ಸೈಬರ್ ಕ್ರೈಮ್ಸ್, ರೈಟ್? ಸೈಬರ್ ಕ್ರೈಮ್ಸ್ನ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಬೇಕು ಅಂತ IT ಆ್ಯಕ್ಟ್ ಬಂತು. IT ಆ್ಯಕ್ಟ್ ಕೆಳಗೆ 65 ಇಂದ 69ವರೆಗೂ ಸ್ಪೆಸಿಫಿಕ್ ಆಗಿ ಅದೇನು ಕವರ್ ಆಗ್ತಿದೆ ಅಂದರೆ, ಇದು ಸೆಲ್ ಫೋನ್ಗಳಲ್ಲಿ ನೀವೇನಾದರೂ ಶೇರ್ ಮಾಡಿದ್ರೆ, ಅಂದರೆ ಡೀಸೆಂಟ್ ಇಲ್ಲದೆ ಇರೋ ಪಿಕ್ಚರ್ಗಳು, ವಿಡಿಯೋಗಳು, ಪೋರ್ನೋಗ್ರಾಫಿಕ್ ಕಂಟೆಂಟ್ಗಳನ್ನು ಶೇರ್ ಮಾಡಿದಾಗ ದಟ್ ವಿಲ್ ಬಿಕಮ್ ಎನ್ ಒಫೆನ್ಸ್. ಇವಾಗ ನಂಗೊಂದು ಪ್ರಶ್ನೆ ಇದೆ. ನಾನು ಹೇಳಿದೆ ಮುಂಚೆ ಅಟಾನಮಿ, ಬೌಂಡ್ರಿ, ಕನ್ಸೆಂಟ್, ಇದು ಮೂರು ಇದ್ದರೆ ಅದು ತಪ್ಪಾಗೋದಿಲ್ಲ, ಇಟ್ ವಾಂಟ್ ಬಿಕಮ್ ಅ ಕ್ರೈಮ್ ಅಂತ. ಇವಾಗ ನಾನು ಉದಾಹರಣೆ ಕೊಡ್ತೀನಿ ಒಂದು, ಅದ್ರ ಕ್ರೈಮೋ ಇಲ್ವೋ ಅಂತ ನೀವು ಹೇಳಿ ನನಗೆ. ಓಕೆ, ನಾನು ವಾಲಂಟರಿ ಆಗಿ ನನ್ನದೇ ಒಂದು ಫೋಟೋನ ತೊಗೊಂಡಿದ್ದೀನಿ, ಅದು ಡೀಸೆಂಟಾಗಿಲ್ಲ, ನಾನು ಕಳಿಸ್ತಾ ಇದ್ದೀನಿ ಇನ್ನೊಬ್ಬರಿಗೆ, ಇದು ಕ್ರೈಮ್ ಆಗುತ್ತಾ? ವೈ ಎಸ್? ಎಷ್ಟು ಜನ ಎಸ್ ಅಂತೀರಾ, ಎಷ್ಟು ಜನ ನೋ ಅಂತೀರಾ? ಎಸ್ ಅಂತೀರಾ? ನೋ ಎಷ್ಟು ಜನ ಅಂತೀರಾ? ಹೇಗೆ ಅದು? ಯಾಕೆ ನೋ ಅಂತೀರಾ? ಯಾರಾದರೂ ಹೇಳ್ತೀರಾ? ಒಂದು ನಿಮಿಷ ಮೇಡಮ್, ಹೇಳಿ ಮೇಡಮ್. ಓಕೆ, ಐ ಆಮ್ ಸೆಂಡಿಂಗ್ ಇಟ್, ಬಟ್ ಡಿಡ್ ದ ರಿಸೀವರ್ ವಾಂಟ್ ಟು ರಿಸೀವ್ ಇಟ್? ಐ ಟೋಲ್ಡ್ ಯು ವೆನ್ ಯು ಆರ್ ಟ್ರಾನ್ಸಿಷನಿಂಗ್ ದ ಬೌಂಡ್ರಿ, ಈ ಬೌಂಡ್ರಿಯಿಂದ ಹತ್ರ ಯಾರಾದರೂ ಹತ್ರ ಬರಬೇಕು ಅಥವಾ ದೂರ ಹೋಗಬೇಕು ಅಂದರೆ ಅದು ಕನ್ಸರ್ಟ್ ಜೊತೆಗೆ ಆಗಬೇಕು ಅಂತ. ನಾನು ಕಳಿಸ್ಕೊಟ್ಟಿರ್ತೀನಿ ಇನ್ನೊಬ್ಬರಿಗೆ, ಅವ್ರಿಗೆ ಅದನ್ನು ರಿಸೀವ್ ಮಾಡಬೇಕು ಅಂತ ಕನ್ಸೆಂಟ್ ಇತ್ತಾ? ಅವ್ರು ನನಗೆ ಕನ್ಸೆಂಟ್ ಕೊಟ್ಟಿದ್ರಾ? ಕರೆಕ್ಟ್, ಕನ್ಸೆಂಟ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತದು? ಕ್ರಾಸಿಂಗ್ ಅ ಬೌಂಡ್ರಿ, ಇಟ್ಸ್ ಅ ಕ್ರೈಮ್, ರೈಟ್? IT ಆ್ಯಕ್ಟು ಅದನ್ನೇ ಹೇಳ್ತಿದೆ. ಬಟ್ ದೇರ್ ಇಸ್ ಅ ಕ್ಯಾಚ್ ಅಗೇನ್. ಐ ಆಮ್ ಆಲ್ಸೋ ಅ ಕನ್ಸೆಂಟಿಂಗ್ ಅಡಲ್ಟ್. ಅಂದರೆ ನನಗೂ 21 ವಯಸ್ಸು ದಾಟಿದೆ, ಅದನ್ನು ರಿಸೀವ್ ಮಾಡೋರಿಗೂ ದಾಟಿದೆ ಆ ವಯಸ್ಸು, 21 ದಾಟಿದೆ. ಇವಾಗ ನಾನು ಕಳುಹಿಸಿ ಅದನ್ನು ಅವ್ರು ರಿಸೀವ್ ಮಾಡೋರು, ಅವ್ರು ಕೇಳಿದ್ರು ನನಗೆ ಕಳಿಸ್ಕೊಡ್ಲಿಕ್ಕೆ, ಇಂಥ ಒಂದು ಫೋಟೋ ಕಳಿಸ್ಕೊಡು ಅಂತ ಕೇಳಿದ್ದಾರೆ. ನನಗೂ ಅವ್ರನ್ನ ಇಷ್ಟ ಆಯಿತು, ನಾನು ಕಳಿಸ್ಕೊಟ್ಟಿದ್ದೀನಿ. ಇವಾಗ ಕ್ರೈಮ್ ಆಗುತ್ತಾ ಇದು? Why do you say yes, ma'am? I'm curious to understand. So, first thing is it is adulteration because though they are adults, asking something very private, though there is a concern and that too on a medium where it can spread or it can leak. Is, But it's not leaked. I can have a knife and stand next to you until I murder you. It's not a crime. Correct. ಚಾಕು ಇಟ್ಕೊಂಡು ಅವ್ರ ಹತ್ರ ನಿಂತ್ಕೋಬಹುದು. attempt to murder, right? No, I can. ನಾನು ಈರುಳ್ಳಿ ಹಚ್ಚಿದ್ರೆ ಏನು ಮಾಡ್ತೀರಾ? ನಾನು ಈರುಳ್ಳಿ ಹಚ್ಚಕ್ಕೆ ಚಾಕು ಇಟ್ಕೊಂಡಿದ್ರೆ ಏನು ಮಾಡ್ತೀರಾ? ಅಲ್ವಾ? So to be very, you have something to say, madam? Anyone else has something to say ಇದ್ರ ಬಗ್ಗೆ?
I can give you an answer as a lawyer. The answer that I'm going to give you as a lawyer is that it's a gray area. Okay, it's a gray area. ಅಂದರೆ ಇದು ಸರಿನೂ ಅಲ್ಲ ತಪ್ಪು ಇಲ್ಲ ಅಂತ ಕಾನೂನಲ್ಲಿ ಕ್ಲಿಯರ್ ಆಗಿಲ್ಲ ಅದು. ಓಕೆ, ಸೊ ಅದು ಬೇರೆ ಬೇರೆ ಫ್ಯಾಕ್ಟ್ಸ್ ಅಂಡ್ ಸಾರಿ ಸರ್ ಏನು ಹೇಳ್ತಿದ್ರಿ? ಕರೆಕ್ಟ್, ಇಟ್ ವಿಲ್ ಬಿ ಸಬ್ಜೆಕ್ಟ್ ಟು ಕೋರ್ಟ್ಸ್ ಡಿಸ್ಕ್ರಿಷನ್. ಕೋರ್ಟ್ ಮುಂದೆ ಬಂದಾಗ ಕೋರ್ಟ್ ಬರೀ ಅದನ್ನ ಮಾತ್ರ ಅಲ್ಲ, ಅದರ ಸುತ್ತಮುತ್ತ ಇರೋ ಫ್ಯಾಕ್ಟ್ಸ್ಗಳನ್ನು ಎವ್ಯಾಲ್ಯೂಯೇಟ್ ಮಾಡುತ್ತೆ. ಅವರಿಬ್ರು ಗಂಡ ಹೆಂಡತಿ ಇರ್ಬೋದು ಅಲ್ವಾ, ಅವರಿದ್ರು ಅಂದರೆ ಇದು ಲೀಕ್ ಆಗದೆ ಇರ್ಬೋದು, ಅಂಥ ಪರಿಸ್ಥಿತಿಗಳು ಇರ್ಬೋದು, ರೈಟ್? ಹಾಗಿದ್ದಾಗ ಇಟ್ ಈಸ್ ಅ ವೆರಿ ಗ್ರೇ ಏರಿಯಾ. ಗ್ರೇ ಏರಿಯಾ ಇದ್ದಾಗ ಏನು ಮಾಡ್ತಾರೆ ಎಲ್ಲ ಲಾಯರ್ಸ್ಗಳು ಅಡ್ವೈಸ್ ಮಾಡಿದಾಗ? ಮಾಡಿ ಅಂತಾರ, ಮಾಡಬೇಡಿ ಅಂತಾರ? ಸೊ ಇವಾಗಿರೋ ಅಡ್ವೈಸ್ ಏನು? ನಾನು ಹೇಳೋದಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಕೀಪ್ ಇಟ್ ಸೇಫ್. ಇಫ್ ಯು ಆರ್ ಇಂಡಲ್ಜಿಂಗ್ ಇನ್ ಅ ಪ್ರಾಕ್ಟೀಸ್ ಲೈಕ್ ದಟ್, ಟ್ರೈ ಆ್ಯಂಡ್ ಕೀಪ್ ಇಟ್ ಸೇಫ್. ಬಟ್ ನಿಮ್ಮ ಕನ್ಸೆಂಟ್ ಇಲ್ದೇನೆ ಬೇರೆ ಯಾರಾದರೂ ಅದನ್ನು ಮುಂದೆ ಲೀಕ್ ಮಾಡಿದ್ರೆ, ರೈಟ್? ಇವಾಗ ನನಗೆ ಒಂದು ಕ್ಲೈಂಟ್ ಬಂದಿದ್ದಾರೆ, ಅವ್ರು ಗಂಡ ಹೆಂಡತಿ ಇದ್ರು, ಗಂಡನಿಗೆ ಕಳಿಸಿರೋ ಫೋಟೋಸ್ನ ಡಿವೋರ್ಸ್ ಆದಮೇಲೆ ಗಂಡ ಏನೋ ಸರ್ಕ್ಯುಲೇಟ್ ಮಾಡ್ತಿದ್ದಾರೆ ಮುಂದೆ. ದಟ್ ಈಸ್ ಅ ಕ್ರೈಮ್. ಸೊ ಒಂದು ವೇಳೆ ಅದು ನಡೆದ್ರೆ ನಿಮಗೆ ಹಕ್ಕಿದೆ, ಅದ್ರ ಬಗ್ಗೆ ಕೇಳೋದಕ್ಕೆ ಹಕ್ಕಿದೆ. ಸೊ ಯು ಗೋ ಟು ದ ಕೋರ್ಟ್, ಡೋಂಟ್ ಶೈ ಅವೇ ಫ್ರಮ್ ಗೋಯಿಂಗ್ ಟು ದ ಕೋರ್ಟ್. ಅವಮಾನ ಏನಿಲ್ಲ ಅದರಲ್ಲಿ. ಇಟ್ ವಾಸ್ ನಾಟ್ ಹ್ಯಾಪನಿಂಗ್ ವಿತ್ ಯುವರ್ ಕನ್ಸೆಂಟ್ ಅಂದರೆ ಹೋಗಿ. ಬಟ್ ಇಟ್ ಈಸ್ ಅ ಗ್ರೇ ಏರಿಯಾ ದಟ್ ಐ ಆಮ್ ಇನ್ಕ್ಲೈನ್ ಟು ಟೆಲ್ ಯು. ಓಕೆ, ಮುಂದೆ ಇದು ಸ್ಪೆಸಿಫಿಕ್ ಆಗಿ IPC ಅಲ್ಲಿ ಆಗಲೇ ಇತ್ತಲ್ಲ ಕಾನೂನು, ಮತ್ತು ಏನಕ್ಕೆ ಸ್ಪೆಸಿಫಿಕ್ ಆಗಿ ಪಾಶ್ ಅಂತ ಕ್ರಿಯೇಟ್ ಮಾಡಿದ್ರು? ಯಾರಿಗಾದ್ರೂ ಗೊತ್ತಿದೆಯಾ? ಅದರ ಹಿಸ್ಟ್ರಿ ಏನಾದರೂ ಗೊತ್ತಿದೆಯಾ ಯಾರಿಗಾದ್ರೂ ಆಗಲೇ? ಓಕೆ, ನಾನು ಹೇಳಿಬಿಡ್ತೀನಿ. ಸೊ ಇದು 92 ಅಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಆ ಇನ್ಸಿಡೆಂಟ್ ಏನಂದರೆ, ಬನ್ವರಿ ದೇವಿ ಅಂತ ಒಬ್ಬರು, ಅವರು ಶಿ ಈಸ್ ಅ ಸೋಷಿಯಲ್ ವರ್ಕರ್, NGO ವರ್ಕರ್ ಅವರು, ರೈಟ್? ಅವರು ಈ ರಾಜಸ್ಥಾನಲ್ಲಿ ಮಕ್ಕಳಿಗೆಲ್ಲ ಇಟ್ಕೊಂಡು ಮದುವೆ ಮಾಡಿಸ್ತಾರಲ್ಲ, ಚೈಲ್ಡ್ ಮ್ಯಾರೇಜ್, ಅದನ್ನು ವಿರೋಧಿಸೋದಕ್ಕೆ ಹೋಗಿದ್ರು ಅಂತ ಏನೋ ಅವ್ರಿಗೇನೋ ಇನ್ಫಾರ್ಮೇಷನ್ ಸಿಕ್ತು. ಇನ್ಫಾರ್ಮೇಷನ್ ಸಿಕ್ಕಿದಾಗ ಅದು ಸಾರಿ 1 ಸೆಕೆಂಡ್, ಐಮ್ ಜಸ್ಟ್ ಗೆಟಿಂಗ್ ಅ ಕಾಲ್. ಅವ್ರ ಇನ್ಫಾರ್ಮೇಷನ್ ಸಿಕ್ಕಿದಾಗ ಅವ್ರೇನು ಮಾಡಿದ್ರು, ಹೋಗಿದ್ದಾರೆ, ಅದೆಲ್ಲಿ ನಡೀತಿದೆಯೋ ಅಲ್ಲಿಗೆ ಹೋಗಿದ್ದಾರೆ, ರೈಟ್? ಅಲ್ಲಿಗೆ ಹೋಗಾದ್ಮೇಲೆ ಅಲ್ಲಿರೋರೆಲ್ಲ ಸೇರಿ ಅವರಿಗೆ ಲೈಂಗಿಕ ಕಿರುಕುಳ ಎಲ್ಲ ಆಗಿದೆ, ಅವರಿಗೆ ಅಲ್ಲಿ ರೇಪ್ ಎಲ್ಲ ಆಗಿದೆ. ಸೊ ಅದು ಒಂಚೂರು ಸಿವಿಯರ್ ಇಶ್ಯೂ ಆಯಿತು. ಯಾಕಂದರೆ ಬಿಕಾಸ್ ಶಿ ವಾಸ್ ಅನ್ NGO ವರ್ಕರ್, ಶಿ ವಾಸ್ ಅ ವರ್ಕಿಂಗ್ ವುಮೆನ್. ಸೊ ಅಲ್ಲಿಂದ ಏನಾಯಿತು ಅಂದರೆ ವಿಶಾಖ ಗೈಡ್ಲೈನ್ಸ್ ಅಂತ ಒಂದು ಬಂತು. ಈ ಕೇಸ್ ಕೋರ್ಟಿಗೆ ಹೋದಾಗ ಕೋರ್ಟಲ್ಲಿ ಅವ್ರು ಎವ್ಯಾಲ್ಯೂಯೇಟ್ ಮಾಡಿದ್ರು, ಆಯಿತು IPC ಇದೆ, ಯಾರೂ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅದಕ್ಕಿಂತ ಎಫಿಷಿಯೆಂಟಾಗಿ ಏನಾದರೂ ಮೆಕ್ಯಾನಿಸಮ್ ಇಡ್ಬೋದಾ ಅಂತ. ಇದು ಹೇಗೆ ಅಂದರೆ, ನಿಮ್ಮ ಮಕ್ಕಳು ಸ್ಕೂಲಲ್ಲಿ ಏನಾದರೂ ಪಕ್ಕದಲ್ಲಿರೋ ಮಗುಗೆ ಹೊಡೆದ್ರೆ ಟೀಚರ್ಸ್ ಏನು ಮಾಡ್ತಾರೆ ಹೇಳಿ? ಫಸ್ಟು ನಿಮಗೆ ಕರೆದು ಮಾತಾಡ್ತಾರೆ, ಏನಂದ್ರಿ? ಇಬ್ರಿಗೂ ಒಂದು ಕೊಡ. ಕಾನೂನು ರೀತಿ ತಪ್ಪು ಹೋಗಿಲ್ಲ, ಮಾತಾಡಬೇಡಿ ಆಚೆ ಕಡೆ. ಮಕ್ಳಿಗೆ ಹೊಡೆಯೋ ಆಗಿಲ್ಲ ಇವಾಗ. ಸೊ ಇವಾಗ ಏನು ಮಾಡ್ತಾರೆ ಅಂದರೆ, ಮಕ್ಕಳು ಒಂದು ಮಗು ಇನ್ನೊಂದು ಮಗುಗೆ ಹೊಡೆದಾಗ ಏನು ಮಾಡ್ತಾರೆ ಅವರು? ಪೇರೆಂಟ್ಸ್ ಕರೀತಾರೆ. ಆದರೆ ಹೊಡೆಯೋದು ಅಸಾಲ್ಟೇ ಅಲ್ವಾ? ನಿಮ್ಮ ಮಕ್ಳಿಗೆ 21 ವಯಸ್ಸು ಅಂತ ತಿಳ್ಕೊಳ್ಳಿ ಉದಾಹರಣೆಗೆ. ಇಫ್ ದೇರ್ ಅಡಲ್ಟ್ಸ್ ಅಂಡ್ ದೇ ಆರ್ ಹಿಟ್ಟಿಂಗ್ ಈಚ್ ಅದರ್, ಕಾಲೇಜಲ್ಲಿ ಹೊಡೆದಾಗ ಫಸ್ಟು ಪೇರೆಂಟ್ಸಿಗೆ ಕರೀತಾರೆ, ಆಮೇಲೆ ಪೊಲೀಸಿಗೆ ಹೋಗೋದು. ಹಾಗೇ ಇದು ನಾವು ನಮ್ಮಲ್ಲಿ ನಾವೇ ಇದನ್ನು ರಿಸಾಲ್ವ್ ಮಾಡ್ಕೊಳ್ಳಿಕ್ಕಾಗುತ್ತಾ ಅನ್ನೋ ಪ್ರಯತ್ನ. ಆ ಪ್ರಯತ್ನಕ್ಕೆ ಏನೆಲ್ಲ ಗೈಡ್ಲೈನ್ಸ್ ಇರಬೇಕು ಅನ್ನೋದನ್ನು ಈ ಕೇಸ್ ಲಾ ಅಲ್ಲಿ ಸುಪ್ರೀಂ ಕೋರ್ಟ್ ವಿಶಾಖ ಗೈಡ್ಲೈನ್ಸ್ ಅಂತ ಹೇಳಿ ಅದನ್ನು ಲಿಸ್ಟ್ ಮಾಡಿದ್ರು. ಆ ಗೈಡ್ಲೈನ್ಸ್ ಒಳಗೆ ಏನೆಲ್ಲ ಇತ್ತು, ಇವಾಗ ನಮ್ಮೆಲ್ಲರಿಗೂ ಗೊತ್ತಿದೆ, ಜಡ್ಜ್ ಕೂತ್ಕೊಂಡು ಕಾನೂನು ಬರೆಯೋದಿಲ್ಲ, ಅವ್ರು ಕಾನೂನನ್ನ ಇಂಟರ್ಪ್ರೆಟ್ ಮಾಡ್ತಾರೆ ಮತ್ತು ನಿಮಗೆ ರೆಮಿಡಿ ಕೊಡ್ತಾರೆ, ಅಂದರೆ ನಿಮಗೆ ಇದೇ ತೀರ್ವು ಅಂತ ಕೊಡ್ತಾರೆ. ಅದು ಹೊರತು ಅವ್ರು ಕೂತ್ಕೊಂಡು ಕಾನೂನು ಬರೀಲಿಕ್ಕೆ ಬರೋದಿಲ್ಲ ಅವರಿಗೆ. ಯಾಕೆ ಬರೋದಿಲ್ಲ? ಬಿಕಾಸ್ ಸೆಪರೇಷನ್ ಆಫ್ ಪವರ್ಸ್. ನೀವು ಓದಿರ್ತೀರ ಅದನ್ನು ಬೇರೆ ಇದರಲ್ಲಿ. ಸೊ ಹಾಗಾಗಿ ಜಡ್ಜು ಬರೀ ಗೈಡ್ಲೈನ್ಸ್ ಕೊಡ್ಲಿಕ್ಕಾಯ್ತು. ಈ ಗೈಡ್ಲೈನ್ಸ ತೊಗೊಂಡು ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಆ್ಯಕ್ಟ್ ಅಂತ 2013 ಬಂತು. ಅದು ಆ ಆ್ಯಕ್ಟ್ ಏನು ಹೇಳ್ತಿದೆ ಅಂದರೆ, ವೆರಿ ಸಿಂಪಲ್. ಯಾವುದಾದ್ರೂ ಒಂದು ವರ್ಕ್ ಸ್ಪೇಸಲ್ಲಿ, ಆಫೀಸಲ್ಲಿ ಯಾವುದೇ ಆದಂಥ ಲೈಂಗಿಕ ಕಿರುಕುಳ ಆದಾಗ ಪೊಲೀಸಿಗೆ ಹೋಗ್ಲಿಕ್ಕಿಂತ ಮುಂಚೆ ನಾವೇನು ಮಾಡಬೇಕಿದೆ ಅಂದರೆ, ನೀವು ಇಂಟರ್ನಲಿ ಒಂದು ಕಮಿಟಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ನೀವೇ ಅದನ್ನು ಕೋರ್ಟ್ ವಿಚಾರಿಸೋ ಹಾಗೆ ವಿಚಾರಿಸಿ ನೀವೇ ಒಂದು ತೀರ್ಪನ್ನು ಕೊಡಿ, ನೋಡೋಣ ಇಲ್ಲಿಂದ ಮುಂದಕ್ಕೆ ಹೆಂಗೆ ಹೋಗುತ್ತದು ಅಂತ. ರೈಟ್? ದಿಸ್ ಇಸ್ ದಿ ಐಡಿಯಾ ಆಫ್ ವಿಶಾಖ ಗೈಡ್ಲೈನ್ಸ್ ಆರ್ ದ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆ್ಯಕ್ಟ್, ವರ್ಕ್ ಪ್ಲೇಸ್ ಆ್ಯಕ್ಟ್. ರೈಟ್?
ಇವಾಗ ಕೇಳ್ಪಟ್ಟಿರ್ತೀರ ಲೈಂಗಿಕ ಕಿರುಕುಳ ಬಗ್ಗೆ. ನಾನು ಕಾನೂನು ರೀತಿಯಲ್ಲಿ ಏನಿದೆ ಅಂತ ಆಮೇಲೆ ಹೇಳ್ತೀನಿ. ಆದರೆ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಒಂದು ವೇಳೆ ಒಬ್ಬರು ಇನ್ನೊಬ್ರನ್ನ ಮುಟ್ಲೇ ಇಲ್ಲ ಅಂದರೆ ಅದು ಲೈಂಗಿಕ ಕಿರುಕುಳ ಆಗುತ್ತಾ? ಹೆಂಗಾಗುತ್ತೆ? ಓಕೆ ಓಕೆ sexual reference and verbally abusing someone. Okay, what about you, madam? What do you think? Verbal abuse, information share ಮಾಡಿದಾಗ. Actions, can you give me an example, madam? What kind of actions? ನೀವು ಆ ಕಡೆ ನಡ್ಕೊಂಡು ಹೋಗ್ತಿದ್ದೀರಾ, ನಾನೊಂದು 21 ವಯಸ್ಸು ಹುಡುಗ ಜೋರಾಗಿ ಬಿಸಿಲು ಹೊಡೆದ್ರೆ ನಿಮ್ಮನ್ನು ನೋಡಿಕೊಂಡು ಏನಾಗುತ್ತದು? ಇನ್ ಡೆಪ್ತ್ ಇದೆ ಅಂತ ನಿಮ್ಮ ಅಭಿಪ್ರಾಯ? ಸಾರಿ, correct. Showing of private parts in public is also sexual harassment. ಸೊ ಇದನ್ನು ಡಿಸ್ಕಸ್ ಮಾಡಿದ್ದು ಒಂದು ಇಂಪಾರ್ಟೆಂಟ್ ಕೇಸ್ ಇದೆ, ಅಪೆರಲ್ ಎಕ್ಸ್ಪೋರ್ಟ್ ಕೇಸ್ ಅಂತ. ಇಂಟ್ರೆಸ್ಟಿಂಗ್ಲಿ ನೀವು ಇವಾಗ ಎಲ್ಲರೂ ಒಂದೊಂದು ಉದಾಹರಣೆ ಕೊಟ್ರಲ್ಲ, ಅದು ಯಾವುದೂ ಉದಾಹರಣೆ ಇದರಲ್ಲಿ ಇರಲಿಲ್ಲ ಈ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟಾನ್ಸಸಲ್ಲಿ. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಏನಾಯಿತು ಅಂದರೆ, ಒಬ್ಬರು ಸೀನಿಯರ್ ಮ್ಯಾನೇಜರ್ ಇದ್ದರು ಅವ್ರ ಆಫೀಸಲ್ಲಿ, ಇನ್ನೊಬ್ಬರು ಮೇಡಮ್ ಇದ್ದರು, ಅವರು ಈ PA ಕೆಲಸ ಮಾಡ್ತಿದ್ರು, ಅವ್ರಿಗೆ ಪರ್ಸನಲ್ ಅಸಿಸ್ಟೆಂಟ್ ಇದ್ದರು. ಅವ್ರ ಜಾಬ್ ಡಿಸ್ಕ್ರಿಪ್ಷನಲ್ಲಿ, ಅಂದರೆ ಅವ್ರಿಗೆ ಕೊಟ್ಟಿರೋ ಕೆಲಸದ ಡಿಸ್ಕ್ರಿಪ್ಷನಲ್ಲಿ ಅವರು ಟೈಪ್ ಮಾಡಬೇಕು, ಟೈಪಿಸ್ಟ್ ಆಗಿರಬೇಕು ಅಂತ ಎಲ್ಲೂ ಇರಲಿಲ್ಲ, ಅವ್ರ ಅಪಾಯಿಂಟ್ಮೆಂಟ್ ಲೆಟ್ರಲ್ಲಿ ಎಲ್ಲೂ ಇರಲಿಲ್ಲ. ಆದರೆ ಆಕೆಗೆ ಈ ಸೀನಿಯರ್ ಮ್ಯಾನೇಜರ್ ಏನು ಮಾಡ್ತಿದ್ನು ಅಂದರೆ, ದಿನ ಹೋಟೆಲಿಗೆ ಕರೆಯೋದು, ಹೋಟೆಲಲ್ಲಿ ಅವ್ಳ ಹತ್ರ ಕೂತ್ಕೊಂಡು ಅವಳಿಗೆ ಟೈಪ್ ಮಾಡ್ಲಿಕ್ಕೆ ಹೇಳೋದು ಪುನಃ. ಆಯಿತಾ? ದಿನ ಬರ್ತಾನೆ, ಇಲ್ಲ ನಾವು ಆಫೀಸಲ್ಲಿ ಕೆಲಸ ಮಾಡೋದು ಬೇಡ, ನಾವೊಂದು ದೊಡ್ಡ ರೆಸ್ಟೋರೆಂಟಿಗೆ ಹೋಗೋಣ, ಅಲ್ಲಿ ಕೂತ್ಕೊಂಡು ನಾನು ಹತ್ರ ಕೂತ್ಕೋತೀನಿ, ನಾನು ಹೇಳ್ತೀನಿ ಅದನ್ನು ಟೈಪ್ ಮಾಡು ಅಂತ. ಆಮೇಲೆ ಬೇರೆ ಯಾರಾದರೂ ಟೈಪಿಸ್ಟ್ ಅದನ್ನು ಆಗಲೇ ಟೈಪ್ ಮಾಡಿ ಇಟ್ಟಿದ್ರೆ ಪುನಃ ಇವ್ರು ತೊಗೊಂಡೋಗಿ, ಅಲ್ಲ ನೀನು ನನ್ನ ಜೊತೆಗೆ ರೆಸ್ಟೋರೆಂಟಿಗೆ ಬಾ, ಅಲ್ಲಿ ಕೂತ್ಕೊಂಡು ಇದನ್ನೇ ಪುನಃ ನೀನು ಟೈಪ್ ಮಾಡು ಅಂತ ಹೇಳೋದು. ಇಲ್ಲೇನೂ ಇಲ್ಲ, ಇಲ್ಲಿ ಶೋಯಿಂಗ್ ಆಫ್ ಪ್ರೈವೇಟ್ ಪಾರ್ಟ್ಸ್ ಏನೂ ಇರಲಿಲ್ಲ, ಮತ್ತು ಇನ್ಫಾರ್ಮೇಷನ್ ಏನೂ ಟ್ರಾನ್ಸ್ಮಿಟ್ ಏನೂ ಮಾಡಿಲ್ಲ ಅವರು, ಕರೆಕ್ಟ್. ಮತ್ತು ಮುಟ್ಲಿಕ್ಕೆ ಪ್ರಯತ್ನ ಇತ್ತು, ಮುಟ್ಲಿಲ್ಲ. ಹೆಂಗಾಗುತ್ತೆ ಅದು? ಹೂ ಸೆಡ್ ದಟ್? ಪರ್ಫೆಕ್ಟ್. ವಾಟ್ ಡು ಯು ಥಿಂಕ್ ದ ಇಂಟೆನ್ಷನ್ ವಾಸ್? ಕರೆಕ್ಟ್, ಇಂಟೆನ್ಷನ್. ದೇರ್ ವಾಸ್ ಅನ್ ಇಂಟೆನ್ಷನ್ ಟು ರಿಸೀವ್ ಸಮಥಿಂಗ್ ಫ್ರಮ್ ಹರ್. ಆಕೆಯಿಂದ ಇವ್ರಿಗೇನೋ ಬರಬೇಕಿತ್ತು, ಆ ಇಂಟೆನ್ಷನ್ನೇ ಇಟ್ಕೊಂಡು ಇವರು ಪುನಃ ಹೋಗಿ ಕರ್ಕೊಂಡು ಹೋಗಿದ್ದವರು. ಸೊ ಇಟ್ ವಾಸ್ ಹೆಲ್ಡ್, ದ ಕೋರ್ಟ್ ಇನ್ ಫ್ಯಾಕ್ಟ್ ಹೆಲ್ಡ್ ದ್ಯಾಟ್ ಇಟ್ ಈಸ್ ಸೆಕ್ಷುವಲ್ ಹರಾಸ್ಮೆಂಟ್. ಹಾಗೆ ಕರ್ಕೊಂಡು ಹೋಗೋ ಹಾಗಿಲ್ಲ, ಅವಳಿಗೆ ಪುನಃ ಹೀಗೆ ಲೈಂಗಿಕ ಕಿರುಕುಳ ಕೊಟ್ಟರೆ ನಿಮ್ಮನ್ನ ಎತ್ತಾಕ್ತೀವಿ ಸೀನಿಯರ್ ಮ್ಯಾನೇಜರ್ ಪೋಸ್ಟಿಂದ ಅಂತ ಇದು ಆರ್ಡರ್ ಬಂದಿತ್ತು. ಸೊ ಇವಾಗ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಇದೆ. ವರ್ಕ್ ಪ್ಲೇಸ್ದು ಡೆಫಿನಿಷನ್ ಏನಿರ್ಬೋದು ಅಂದರೆ, ಟು ಸಿಂಪ್ಲಿಫೈ, ಹೌ ಮಚ್ ಟೈಮ್ ಡು ವಿ ಹ್ಯಾವ್? Okay, we'll wrap up. So the first thing is, any government office will fall under the definition of workplace. ಪ್ರೈವೇಟ್ ಇದ್ದರೆ ಬರೀ ಪ್ರೈವೇಟ್ ಸೆಕ್ಟರ್ ಆಫೀಸ್ ಅಥವಾ ಕಂಪನಿಗಳು ಇಲ್ಲದೇನೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಇದ್ದರೆ, NGOಗಳಿದ್ರೆ. ಯಾಕಂದರೆ ನಿಮಗೆ ಜ್ಞಾಪಕ ಇದ್ದರೆ ನಾನು ಹೇಳಿದೆ, ವಿಶಾಖ ಗೈಡ್ಲೈನ್ಸ್ ಬಂದಿದೆ NGO ವರ್ಕರಿಂದ, ರೈಟ್? ಸೊ ಅದು NGOಗಳು ಸಹ ವರ್ಕ್ ಪ್ಲೇಸ್ ಅನ್ನೋ ಡೆಫಿನೇಷನ್ ಕೆಳಗೆ ಬರುತ್ತೆ. ಮತ್ತು ಹಾಸ್ಪಿಟಲ್ಸಲ್ಲಿ ಲೈಂಗಿಕ ಕಿರುಕುಳ ಆದರೆ ಅದು ಸಹ ಈ ಕಾನೂನು ಅಡಿಯಲ್ಲಿ ಬರುತ್ತೆ. ಸ್ಪೋರ್ಟ್ಸ್ ಇನ್ಸ್ಟಿಟ್ಯೂಟ್, ಟ್ರೈನಿಂಗ್ ಸೆಂಟರ್, ಸ್ವಿಮ್ಮಿಂಗ್ ಸೆಂಟರ್ಸ್ ಎಲ್ಲ ಇರುತ್ತಲ್ಲ, ಅದರಲ್ಲಾದ್ರೂ ಸಹ ವರ್ಕ್ ಪ್ಲೇಸೇ ಅದು. ಇಟ್ ಇಸ್ ಕವರ್ಡ್ ಅಂಡರ್ ದಿ ಆ್ಯಕ್ಟ್, ಆ ಕಾನೂನು ಕೆಳಗಡೆ ಬರುತ್ತೆ. ಎನಿ ಪ್ಲೇಸ್ ವಿಸಿಟೆಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್. ಇದ್ಯಾಕೆ ಬಂತು? ನಿಮಗೆ ಜ್ಞಾಪಕ ಇದ್ದರೆ ವಿಶಾಖ ಗೈಡ್ಲೈನ್ಸಲ್ಲಿ ಅವಳಿಗಾಗಿದ್ದ ಲೈಂಗಿಕ ಕಿರುಕುಳ ಆಫೀಸಲ್ಲಿ ಆಗಿಲ್ಲ, NGO ಆಫೀಸಲ್ಲಿ ಆಗಿಲ್ಲ, ಅವಳು ಸ್ಪಾಟಿಗೆ ಹೋದಾಗಾಯಿತು ಅಲ್ವಾ? ಚೈಲ್ಡ್ ಮ್ಯಾರೇಜ್ನ ನಿಲ್ಲಿಸ್ಲಿಕ್ಕೆ ಹೋದಾಗಾಯಿತು ಅದು. ಸೊ ಎನಿ ಪ್ಲೇಸ್ ವಿಸಿಟೆಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್, ರೈಟ್? ಅದು ಸಹ ಇಟ್ ವಿಲ್ ಫಾಲ್ ಅಂಡರ್ ದ ಡೆಫಿನೇಷನ್ ಆಫ್ ವರ್ಕ್ ಪ್ಲೇಸ್. ಒಂದು ವೇಳೆ ಬರೋ ಬಸ್ಸಲ್ಲಿದ್ದರೆ, ಕಂಪನಿ ಅರೇಂಜ್ಡ್ ಬಸ್ ಅಥವಾ ಬಸ್ಸಲ್ಲಿದ್ದರೆ, ಅಥವಾ ಈ ಬಿಲ್ಡಿಂಗ್ ಹಿಂಗಿದೆಯಲ್ಲ, ಪಾರ್ಕಿಂಗ್ ಒಂದು 50 ಮೀಟರ್ ಆ ಕಡೆ ಆಚೆ ಇದೆ ಅಂತ ಅಂದ್ಕೊಳ್ಳಿ, ನಾನು ಇಲ್ಲಿಂದ ಪಾರ್ಕಿಂಗ್ವರೆಗೂ ನಡೆದು ಹೋಗಬೇಕಲ್ಲ, ಅದು ಸಹ ಇಸ್ ಕವರ್ಡ್ ಅಂಡರ್ ದಿ ಆ್ಯಕ್ಟ್. ಸೊ ಬರೀ ಫಿಸಿಕಲ್ ಬಿಲ್ಡಿಂಗ್ಗೆ ಆಚೆ ಕಡೆ ಇದೆ ಅನ್ನೋ ಕಾರಣಕ್ಕೆ ಅದು ವರ್ಕ್ ಪ್ಲೇಸ್ ಆಗೋದಿಲ್ಲ, ಈ ಕಾನೂನು ಅದಕ್ಕೆ ಅಪ್ಲೈ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಓಕೆ, ಮುಂದಕ್ಕೆ ಹೋಗ್ಬೋದಾ? It doesn't matter if it's registered, not registered.
it doesn't matter. Okay, there is, I'll tell you how, what is the criteria. Okay, ಇದು ಕಟ್ ಆಗಿದೆ, ಬಟ್ ದಿಸ್ ಇಸ್ inappropriate touch. Okay, what qualifies as sexual harassment ಅಂತ ಕೇಳಿದಾಗ ನಾವು ಆಗಲೇ ಡಿಸ್ಕಸ್ ಮಾಡ್ದಂಗೆ ಮುಟ್ಟೋದು, ಅಂದರೆ ಅವರಿಗೆ ಅನ್ಕಂಫರ್ಟಬಲ್ ಆಗೋ ರೀತಿಯಲ್ಲಿ ಮುಟ್ಟೋದು. ಸ್ಟಾಕಿಂಗ್, ಇದೊಂದು ಕವರ್ ಮಾಡಿರಲಿಲ್ಲ ನಾವು. ಸ್ಟಾಕಿಂಗ್ ಅಂದರೆ ಏನು ಹೇಳ್ತೀರಾ ಯಾರಾದರೂ ನನಗೆ? ಫಾಲೋ, ಯಾರು ಹೇಳಿದ್ರು ಫಾಲೋ ಮಾಡೋದು ಅಂತ? ಫಾಲೋ ಮಾಡೋದು, ಕರೆಕ್ಟ್. ಬಟ್ ವೆನ್ ವಿಲ್ ಇಟ್ ಕ್ವಾಲಿಫೈ ಆಸ್ ಸ್ಟಾಕಿಂಗ್? I can without consent and without again correct knowing person or someone following. Correct. Correct. Okay, so stalking is also covered under this act. ಮತ್ತೆ ಸೆಕ್ಷುವಲ್ ರಿಮಾರ್ಕ್ಸ್, ಮೇಡಮ್ ಅವ್ರು ಅವಾಗಲೇ ಹೇಳಿದ್ರಲ್ಲ ಸೆಕ್ಷುವಲ್ ರಿಮಾರ್ಕ್ಸ್. ನಂಗೆ ಒಂದು ಡೌಟ್ ಇದೆ, ಇವಾಗ ಪಾಶ್ ಆ್ಯಕ್ಟ್ ಎಲ್ಲ ಮಾತಾಡಿದ್ವಿ, ಇದು ಬರೀ ಹೆಂಗಸರುಗಳಿಗಿರೋ ಇದಾ ಅಥವಾ ಗಂಡಸರು ಕವರ್ ಆಗಿದ್ದಾರಾ ಇದರಲ್ಲಿ? ಬೋತಾ? ಮತ್ತು ಯಾಕೆ ಪಾಶ್ ಅನ್ನೋ ಹೆಸರಲ್ಲಿ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವಿಮೆನ್ ಆಟ್ ವರ್ಕ್ ಪ್ಲೇಸ್ ಅಂತ ಇದೆ? ಅದು ಫುಲ್ ಡೆಫಿನೇಷನು ಆ್ಯಕ್ಟ್ದು. ಸೊ ದ ಲ್ಯಾಂಗ್ವೇಜ್ ಆಫ್ ದಿ ಆ್ಯಕ್ಟ್ ಸೆಸ್ ಅಗ್ರೀವ್ಡ್ ವುಮೆನ್, ಅಂದರೆ ಹೆಂಗಸ್ರಿಗೆ ಕವರ್ ಆಗೋ ಆ್ಯಕ್ಟು. ಅಂದರೆ ನಿಮಗೆಲ್ಲ ಯಾಕೆ ಇಬ್ರಿಗೂ ಕವರ್ ಆಗುತ್ತೆ ಅಂತ ನೀವು ಯಾಕೆ ಅರ್ಥ ಮಾಡ್ಕೊಂಡಿದ್ದೀರಿ ಅಂದರೆ, ಈ ಕಂಪನಿಗಳಲ್ಲಿ ಅವ್ರದ್ದೇ ಆದಂಥ ಪಾಲಿಸಿಗಳಿರ್ಬೋದು. ಆ ಪಾಲಿಸಿಗಳು ಜೆಂಡರ್ ನ್ಯೂಟ್ರಲ್ ಆಗಿರ್ಬೋದು, ಅಂದರೆ ಎರಡೂ ಗಂಡಸರು ಮತ್ತು ಹೆಂಗಸರು ಮತ್ತು ಅದರ್ ಥರ್ಡ್ ಜೆಂಡರ್ಗೂ ಅನುಕೂಲ ಆಗೋ ಹಾಗೆ ಪಾಲಿಸಿಗಳಿರ್ಬೋದು, ರೈಟ್? ಆ ಪಾಲಿಸಿಗಳಿದ್ದಾಗ ಅದು ಪಾಶ್ ಅಡಿಯಲ್ಲಿ ಬರೋದಕ್ಕಿಂತ ಮಿಸ್ಕಾಂಡಕ್ಟ್ ಅಂತ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ನಾನು ಮತ್ತು ರಾಮ್ ಅವರು ಅಲ್ಲಿದ್ರಲ್ಲ, ಅವರು ಅಥ್ಲೀಟ್ ಅವರು, ನಾನು ಅವರಿಗೆ ಏನಾದರೂ ಫೋಟೋ ಕಳಿಸಿದ್ರೆ, ಅಂದರೆ ಇಂಡೀಸೆಂಟ್ ಆಗಿರೋ ಫೋಟೋ ಅವ್ರಿಗೆ ಕಳಿಸಿದ್ರೆ ಅವ್ರ ಕನ್ಸೆಂಟ್ ಇಲ್ದೇನೆ, ಅವರು ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಬೋದು, ಅದು ನನ್ನ ಮಿಸ್ಕಾಂಡಕ್ಟ್ ಆಗುತ್ತೆ. ಸೊ ವಿಲ್ ಹ್ಯಾವ್ ಮಿಸ್ಕಾಂಡಕ್ಟ್ ಪ್ರೊಸೀಡಿಂಗ್ಸ್, ಲೇಬರ್ ಲಾಸ್ ಕೆಳಗಡೆ ಬರುತ್ತದು. ಪಾಶ್ ಅನ್ನೋದು ಇಸ್ ಯೂಶ್ವಲಿ ಫಾರ್ ವಿಮೆನ್. ಓಕೆ, ಮತ್ತು ಶೇರಿಂಗ್ ಒಬ್ಸೀನ್ ಕಂಟೆಂಟ್ ಅದನ್ನು ಕವರ್ ಮಾಡಿದ್ದೀವಿ, ಈವ್ ಟೀಸಿಂಗು ಕವರ್ ಮಾಡಿದ್ದೀನಿ, ಫೋಟೋ ವಿತೌಟ್ ಕನ್ಸೆಂಟ್. ಇತ್ತೀಚೆಗೆ ಒಂದು ಜಡ್ಜ್ಮೆಂಟ್ ಬಂತು, ಇಂಟರ್ನ್ಯಾಷನಲ್ ಜಡ್ಜ್ಮೆಂಟ್. ಅದು ಬೇರೆ ಏನೋ ಯಾವುದೋ ಒಂದು ದೇಶದಲ್ಲಿ ಒಬ್ಬರಿಗೆ ದೇ ವಾಸ್ ದಿಸ್, ಐ ಥಿಂಕ್ ಮಿಸ್ಟರ್ ಮೈಕಲ್ ಆರ್ ಸಮ್ಮನ್, ಅವ್ರಿಗೆ ತಲೆಯಲ್ಲಿ ಅಷ್ಟೊಂದು ಕೂದಲೇ ಇರಲಿಲ್ಲ ಅವರಿಗೆ. ಸೊ ಆಫೀಸಲ್ಲಿರೋ ಎಲ್ಲ ಹೆಣ್ಮಕ್ಳು ಸೇರಿಸ್ಕೊಂಡು ಅವರಿಗೆ ರೇಗಿಸೋದು, ಏನು ನಿಮಗೆ ಕೂದಲಿಲ್ಲ ಅಂತ. ಅವ್ರು ಹೋಗಿ ಕಂಪ್ಲೇಂಟ್ ಮಾಡಿದ್ರು, ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ತಿದೆ ನನಗೆ, ಯು ಆರ್ ಕಮೆಂಟಿಂಗ್ ಆನ್ ಮೈ ಅಪಿಯರೆನ್ಸ್ ವಿಚ್ ಇಸ್ ನಾಟ್ ರೆಲೆವೆಂಟ್ ಅಂತ. ನೀವು ನೋಡ್ಲಿಕ್ಕೆ ಹೇಗಿದ್ದೀರಾ ಅಂತ ಅನ್ನೆಸೆಸರಿಯಾಗಿ ಆಫೀಸ್ ಸ್ಪೇಸಲ್ಲಿ ಡಿಸ್ಕಸ್ ಮಾಡೋದು ಈಸ್ ಆಲ್ಸೋ ಅ ಫಾರ್ಮ್ ಆಫ್ ಹರಾಸ್ಮೆಂಟ್. ಯಾಕೆ? ಇಂಟೆನ್ಷನ್. ಆ್ಯಂಡ್ ಆಲ್ಸೋ ಬಿಕಾಸ್ ಇಟ್ ಇಸ್ ನಾಟ್ ರೆಲೆವೆಂಟ್. ಆಫೀಸಿಗೆ ಯಾಕೆ ಬರ್ತೀರಾ? ಆಫೀಸಿಗೆ ಕೆಲಸ ಮಾಡ್ಲಿಕ್ಕೆ ಬರ್ತೀರಾ, ಕಾಲೇಜಿಗೆ ಓದ್ಕೊಳ್ಳಿಕ್ಕೆ ಹೋಗ್ತೀರಾ. ಇದರ ನಡುವೆ ನಾನು ನೋಡ್ಲಿಕ್ಕೆ ಹೇಗಿದೆ ನಿಮಗೇನು ಅಲ್ವಾ? ಅದು ಅದರದ ಕ್ರಕ್ಸ್. ಸೊ ಐ ಸ್ಟ್ರಾಂಗ್ಲಿ ಅಡ್ವೈಸ್ ಫಾರ್ ವಿಮೆನ್ ಆ್ಯಂಡ್ ಮೆನ್, ಡು ನಾಟ್ ಡಿಸ್ಕಸ್ ಅಬೌಟ್ ಎನಿ ಒನ್ಸ್ ಅಪಿಯರೆನ್ಸ್. ಓಕೆ, ಇನ್ ಅ ವರ್ಕ್ ಪ್ಲೇಸ್. ಓಕೆ, ನೆಕ್ಸ್ಟ್. ಮತ್ತು ಇದ್ರ ಕೆಳಗೆ, ಈ ಪಾಶ್ ಆ್ಯಕ್ಟ್ ಕೆಳಗೆ ಎರಡು ರೀತಿಯಲ್ಲಿ ಅದನ್ನು ಕವರ್ ಮಾಡಿದ್ದಾರೆ. ಸಾರಿ, ಒಂದು ಪಾಯಿಂಟ್ ಡೌಟ್ ಇತ್ತಾ ಯಾರಿಗಾದರೂ? ಇವಾಗ ಕೆಲವೊಂದು ಟೈಮಲ್ಲಿ ನೋಡ್ಲಿಕ್ಕೆ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಥರ ಕಾಣೋದಿಲ್ಲ, ಆದರೆ ಅದು ಯಾರು ಅದನ್ನು ರಿಸೀವಿಂಗ್ ಎಂಡಲ್ಲಿ ಇರ್ತಾರೋ ಅವರಿಗೆ ಅದು ಅನ್ಕಂಫರ್ಟಬಲ್ ಅಂತ ಅನಿಸ್ಬೋದು. ಹಾಗಿದ್ದಾಗ ಏನು ಮಾಡೋದು ಅಂತ ಕೇಳಿದಾಗ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ, ಎನಿ ಆ್ಯಕ್ಟ್ ದಟ್ ಮೇಕ್ಸ್ ಅ ಪರ್ಸನ್ ಅನ್ಕಂಫರ್ಟಬಲ್, ಅದು ಶುರು ಆಗದೆ, ಆ ಸೆಕ್ಷನ್ ಶುರು ಆಗದೆ ಅನ್ಕಂಫರ್ಟಬಲ್ ಅನ್ನೋ ಡೆಫಿನೇಷನಿಂದ ಶುರು ಆಗುತ್ತೆ. ಸೊ ದಿ ಐಡಿಯಾ ಇಸ್ ಟು ನಾಟ್ ಮೇಕ್ ಸಂಬಡಿ ಅನ್ಕಂಫರ್ಟಬಲ್. ಅದಕ್ಕೆ ಕಮೆಂಟಿಂಗ್ ಆನ್ ಅಪಿಯರೆನ್ಸಸ್ ಇಸ್ ಆಲ್ಸೋ ನಾಟ್ ನೆಸೆಸರಿ. ಓಕೆ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಮುಂದೆ ಇದರ ಅಡಿಯಲ್ಲಿ ಎರಡಿದೆ ಆ್ಯಕ್ಚುಲಿ, ಕ್ವಿಡ್ ಪ್ರೋಕೋ ಆ್ಯಂಡ್ ಹಾಸ್ಟೈಲ್ ವರ್ಕ್ ಅಟ್ಮಾಸ್ಫಿಯರ್. ಹಾಸ್ಟೈಲ್ ವರ್ಕ್ ಅಟ್ಮಾಸ್ಫಿಯರ್ ಅಂದರೆ ನನಗೆ ಕನ್ಸಿಸ್ಟೆಂಟಾಗಿ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತಲ್ಲ, ಅಂಥ ಒಂದು ವಾತಾವರಣದಲ್ಲಿ ನನ್ನನ್ನು ಕೆಲಸ ಮಾಡಲಿಕ್ಕೆ ಹೇಳೋದು, ದಟ್ ಈಸ್ ಅ ಫಾರ್ಮ್ ಆಫ್ ಹರಾಸ್ಮೆಂಟ್. ಫಾರ್ ಎಕ್ಸಾಂಪಲ್, ನಾನು ಅದು ಅಪೆರಲ್ ಕೇಸ್ ಹೇಳಿದಾಗ ನಾನು ಹೇಳಿದ್ನಲ್ಲ, ಅವರು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಿದ್ರು, ತುಂಬ ಹತ್ತಿರ ಕೂತ್ಕೋತಿದ್ರು, ಟೈಪ್ ಹೊಡೆದಿದ್ದೇನೆ ಪುನಃ ಟೈಪ್ ಹೊಡಿಲಿಕ್ಕೆ, ಆಲ್ ಆಫ್ ದಟ್ ಇಸ್ ಹಾಸ್ಟೈಲ್ ಎನ್ವೈರ್ಮೆಂಟ್. ಅಥವಾ ಕಿರ್ಚಾಡಿದ್ರೆ, ಸುಮ್ಮನೆ ಬೇರೆ ಯಾರಿಗೂ ಕಿರ್ಚಾಡೋದಿಲ್ಲ, ಬರೀ ನನಗೆ ಬಂದು ನಾನು ಹೆಂಗಸು ಅನ್ನೋ ಕಾರಣಕ್ಕೆ ಕಿರ್ಚಾಡ್ತಿದ್ರೆ, ಅದು ಸಹ ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನೋ ಡೆಫಿನೇಷನ್ ಕೆಳಗೆ ಬರುತ್ತೆ. ಮತ್ತು ಕ್ವಿಡ್ ಪ್ರೋಕೋ, ಇದ್ರ ಅರ್ಥ ಯಾರಾಗಾದ್ರೂ ಗೊತ್ತಿದೆಯಾ? ಹೇಳಿ ಸರ್. ಕರೆಕ್ಟ್, ಅಂದರೆ ನಾನು ಈ ಪೆನ್ ಕೊಡ್ತೀನಿ, ನೀವು ಆ ಪೆನ್ ನನಗೆ ಕೊಡಿ. ಇಟ್ಸ್ ಲಿಟ್ರಲಿ ದಟ್ ಟ್ರಾನ್ಸಾಕ್ಷನ್.
ಇವಾಗ ಯಾರಾದರೂ ಹೇಳಿದ್ರೆ ನೋಡಮ್ಮ ನಂಗೆ ಒಂದು ಚಂದದ ಒಂದು ಫೋಟೋ ಕಳಿಸು, ನಾನು ನಿನಗೆ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿದ್ರೆ, ಅದು ನನ್ನನ್ನು ಅನ್ಕಂಫರ್ಟಬಲ್ ಮಾಡಿದ್ರೆ ಏನಾಗುತ್ತೆ? ಸೆಕ್ಷುವಲ್ ಹರಾಸ್ಮೆಂಟ್, ರೈಟ್? ಸೊ ಕ್ವಿಡ್ ಪ್ರೋ ಕೋ ಇಸ್ ನಾನೇನಾದರೂ ಕೊಟ್ಟು ನಿಮ್ಮ ಪರದಿಂದ ಅದನ್ನು ಬೇರೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ, ರೈಟ್? ಅಥವಾ ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ರೆಸ್ಟೋರೆಂಟಿಗೆ ಕರೆದಿರ್ತೀನಿ ನಿಮ್ಮನ್ನು, ನಾನು ಸೀನಿಯರ್ ಮ್ಯಾನೇಜರ್ ಅಂದ್ಕೊಳ್ಳಿ, ನನ್ನ ಹೆಸರು ಮೈಕಲ್ ಅಂದ್ಕೊಳ್ಳಿ, ನಾನು ಕರೆದಿರ್ತೀನಿ. ನಿಮ್ಮ ಹೆಸರು ಏನು ಮೇಡಮ್? ಸರಸ್ವತಿ ಅವ್ರನ್ನ ನೆನ್ನೆ ಕರೆದೆ, ಮೇಡಮ್ ಬರ್ತೀರಾ ಒಂಚೂರು ಕಾಫಿ ಕುಡ್ಕೊಂಬರೋಣ, ದೂರಕ್ಕೆ ಹೋಗೋಣ, ಕಾರಿದೆ, ಕಾರಲ್ಲೇ ಹೋಗಿ ಬರೋಣ, ಏನಂತೀರಾ? ನೋ. ಇದನ್ನು ಕೇಳ್ತಾ ಇರ್ತೀನಿ ಒಂದು 4 ದಿನ. 5ನೇ ದಿನ ಏನು ಮಾಡ್ತೀನಿ, ಮೇಡಮ್ ನೀವು ಒಂಚೂರು ಕಾಫಿ ಕುಡಿಲಿಕ್ಕೆ ಬನ್ನಿ, ನಿಮ್ಮ ಪ್ರಮೋಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ವಾಟ್ ಇಫ್ ಯು ವಾಂಟ್ ದ ಪ್ರಮೋಷನ್? You might go. Correct, you might go, but then do you have a right to file a complaint against me? Yeah, because you're threatening me. I'm giving you a quid pro quo situation. ನೀನು ನನ್ನ ಜೊತೆ ಕಾಫಿ ಕುಡಿಲಿಕ್ಕೆ ಬನ್ನಿ, ನಾನು ನಿಮಗೆ ಪ್ರಮೋಷನ್ ಕೊಡ್ತೀನಿ, ರೈಟ್? ಸೊ ಬೋತ್ ಆಫ್ ದಿಸ್ ಇಸ್ ಕವರ್ಡ್. ಆ್ಯಂಡ್ ಹ್ಯೂಮಿಲಿಯೇಟಿಂಗ್ ಟ್ರೀಟ್ಮೆಂಟ್ ಇಸ್ ಆಲ್ಸೋ ಕವರ್ಡ್, ರೈಟ್? ಕೆಲವೊಂದು ಜಡ್ಜ್ಮೆಂಟ್ಸ್ಗಳಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಆಫೀಸ್ ಸ್ಪೇಸಲ್ಲಿ ಟಾಯ್ಲೆಟ್ಗಳನ್ನು ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ, ಕ್ಲೀನಾಗಿ ಮೇಂಟೈನ್ ಮಾಡದೇ ಇರೋ ಕಾರಣಕ್ಕೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಏನಾದರೂ ಬಂದರೆ ಹೆಂಗಸರಿಗೆ, ಅದು ಸಹ ಹಾಸ್ಟೈಲ್ ಎನ್ವೈರ್ಮೆಂಟಲ್ಲಿ ಬರುತ್ತೆ, ಅದು ಸಹ ಇಸ್ ಅ ಫಾರ್ಮ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್. ಓಕೆ. ಮತ್ತು ಜೆಂಡರ್ ಡಿಸ್ಕ್ರಿಮಿನೇಷನ್, ಫಾರ್ ಎಕ್ಸಾಂಪಲ್ ಮೇಡಮ್ ಅವ್ರಿಗೂ ಅದೇ ಕ್ವಾಲಿಫಿಕೇಷನ್ ಇದೆ, ಇನ್ನೊಬ್ರಿಗೂ ಅದೇ ಕ್ವಾಲಿಫಿಕೇಷನ್ ಇದೆ, ನಾನು ಇವ್ರು ಕಾಫಿ ಕುಡಿಲಿಕ್ಕೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಬೇರೆಯವ್ರಿಗೆ ಏನಾದರೂ ಪ್ರಮೋಷನ್ ಕೊಟ್ಟರೆ ಅದು ಸಹ ಬರುತ್ತೆ. ಅವ್ರು ಕಾಫಿ ಕೇಳಿದೆ, ಅವ್ರೇನೂ ರೆಸ್ಪಾಂಡ್ ಮಾಡಿಲ್ಲ, ಸೊ ಬೇರೆಯವ್ರಿಗೆ ಕೊಟ್ಟಿದ್ದೀನಿ, ಅದು ಸಹ ಇಟ್ ವಿಲ್ ಫಾಲ್ ಅಂಡರ್ ಸೆಕ್ಷುವಲ್ ಹರಾಸ್ಮೆಂಟ್. ಮತ್ತು ಲೇಬಲಿಂಗ್, ಸ್ಟೀರಿಯೋಟೈಪಿಂಗ್, ರೆಡ್ಯೂಸ್ಡ್ ಎಕ್ಸ್ಪೆಕ್ಟೇಷನ್. ಸ್ಟೀರಿಯೋಟೈಪಿಂಗ್ ಅಂದರೆ ಏನು, ಯಾರಾದರೂ ಹೇಳ್ತೀರಾ ನನಗೆ? ಉದಾಹರಣೆ ಕೊಡಿ, ಹೇಳಿ ಸರ್. ಗರ್ಲ್ಸ್ ಆರ್ ಆಲ್ವೇಸ್ ಲೈಕ್ ದಿಸ್. ಕರೆಕ್ಟ್. ಗಿವ್ ಮೀ ಅ ವರ್ಕ್ ಸ್ಪೇಸ್ ಎನ್ವೈರ್ಮೆಂಟ್, ಯುನೋ. ಫಿಲ್ಮ್ ಇಂಡಸ್ಟ್ರಿ ಅಲ್ಲ, ಹೇಳಿ ಮೇಡಮ್, ಉದಾಹರಣೆ ಕೊಡಿ ಒಂದು. ನೀವು ಹೇಳ್ತಿದ್ರಲ್ಲ ಸರ್, ಅದು ವರ್ಕ್ ಸ್ಪೇಸಿಂದ ಒಂದು ಎಕ್ಸಾಂಪಲ್ ಕೊಡಿ. ಹಾಂ ಹಾಂ, ಓಕೆ. ಸ್ಪೋರ್ಟ್ಸ್, ಕರೆಕ್ಟ್, ಸ್ಪೋರ್ಟ್ಸ್ ಫೀಲ್ಡಲ್ಲೂ ಇದೆ. ಸೊ ಯಾರಾದರೂ ಒಬ್ಬರನ್ನ ಐಡೆಂಟಿಟಿ ತೊಗೊಂಡು ಈ ಐಡೆಂಟಿಟಿಯಲ್ಲಿ ಇರೋರೆಲ್ಲ ಹಿಂಗೇನೆ ಇರ್ತಾರೆ ಅಂತ ಜನರಲೈಸ್ ಮಾಡೋದು ಸ್ಟೀರಿಯೋಟೈಪಿಂಗ್. ಗೊತ್ತಾಯ್ತಲ್ಲ? ಸೊ ಫಾರ್ ಎಕ್ಸಾಂಪಲ್, ಇವ್ರಿಗೆ ಯಾಕೆ ಇದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಕೊಡೋದು ಬೇಡ, ಅವ್ರಿಗೆ ಮಕ್ಳಿರ್ತಾರೆ, ಹೆಂಗಸ್ರಲ್ಲ ಅವರು, ಮಕ್ಳಿರ್ತಾರೆ ಮನೇಲಿ, ಗಂಡ ಇರ್ತಾರೆ, ಇವ್ರಿಗೆ ಯಾಕೆ ಕೊಡಬೇಕು ಅಂತ ಹೇಳೋದು ಇಸ್ ಆಲ್ಸೋ ಅ ಫಾರ್ಮ್ ಆಫ್, ಓಕೆ, it is a form of creating an atmosphere that is not conducive for work. Okay, whether it will be a form of sexual harassment ಅನ್ನೋದು ಐ ಆಮ್ ನಾಟ್ ಕವರಿಂಗ್ ರೈಟ್ ನೌ, ಬಿಕಾಸ್ ಅದರಲ್ಲಿ ಏನಾದರೂ ಸೆಕ್ಷುವಲ್ ಫೇವರ್ ಏನಾದರೂ ಕೇಳ್ತಿದ್ರೆ ಅವಾಗ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಬರುತ್ತೆ. ದೀಸ್ ಆರ್ ಜನರಲ್ ವರ್ಕ್ ಪ್ಲೇಸ್ ಎಟಿಕೆಟ್. ಅಂದರೆ ಜನರಲ್ ಆಗಿ ನಾವೇನಾದರೂ ಆಫೀಸ್ ಸ್ಪೇಸಲ್ಲಿ ಕೆಲಸ ಮಾಡ್ತಿರುವಾಗ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳೋದು ಅಷ್ಟೇ. ಫಸ್ಟು ಯಾರನ್ನು ಸ್ಟೀರಿಯೋಟೈಪ್ ಮಾಡಿದಾಗ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸ್ ರೆಡ್ಯೂಸ್ ಆಗ್ಬೋದು. ಇವಾಗ ಎಲ್ಲರೂ ನಾನು ಹೆಂಗಸು, ನಂಗೆ ಮನೆಗೆ ಹೋಗ್ಬೇಕಿರುತ್ತೆ ಅಂತ ಹೇಳ್ತಾ ಇದ್ರೆ ನನ್ನ ಕಡೆಯಿಂದ ಇರೋ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆಗ್ತಾನೆ ಇರುತ್ತಲ್ವಾ. ಯಾರು ನೋಬಡಿ ವಿಲ್ ಎಕ್ಸ್ಪೆಕ್ಟ್ ಮೀ ಟು ಪರ್ಫಾರ್ಮ್ ವೆಲ್, ರೈಟ್? ಸೊ ದಿಸ್ ಇಸ್ ಜಸ್ಟ್ ವರ್ಕ್ ಪ್ಲೇಸ್ ಎಟಿಕೆಟ್, ಇದನ್ನು ಮಾಡಬೇಡಿ ಅಂತ ಹೇಳೋದಷ್ಟೇ. ಓಕೆ, ಇದನ್ನು ನಾವು ಕವರ್ ಮಾಡಿದ್ದೀವಿ. ಅನ್ವೆಲ್ಕಮ್ ಆಕ್ಟ್ಸ್ ಆರ್ ಬಿಹೇವಿಯರ್ಸ್, ಎನಿ ಅದರ್ ಅನ್ವೆಲ್ಕಮ್ ಫಿಸಿಕಲ್, ವರ್ಬಲ್ ಆರ್ ನಾನ್ ವರ್ಬಲ್ ಕಂಡಕ್ಟ್ ಆಫ್ ಸೆಕ್ಷುವಲ್ ನೇಚರ್, ಅನ್ಆಥರೈಸ್ಡ್ ಬ್ರೀಚ್ ಆಫ್ ಬೌಂಡ್ರಿ. ಇದನ್ನೆರಡು ನಾವು ಹೇಗೆ ಕವರ್ ಮಾಡಿದ್ವಿ? ಸಿ ಫಾರ್ ಕನ್ಸೆಂಟ್, ರೈಟ್? ಅನ್ವೆಲ್ಕಮ್ ಅಂದರೆ ಏನು? ಕನ್ಸೆಂಟ್ ಇಲ್ಲದೇನೆ ಏನಾದರೂ ಮಾಡೋದು, ಕರೆಕ್ಟ್? ಕಾನ್ಸಿಕ್ವೆನ್ಸಸ್ ಆಫ್ ಅನ್ಆಥರೈಸ್ಡ್ ಬ್ರೀಚ್, ನಾನು ನಿಮಗೆ ಹೇಳಲಿಲ್ಲ ನೀವು ಇದನ್ನು ಮಾಡ್ಬೋದು ಅಂತ, ರೈಟ್? ಅದನ್ನು ಮಾಡಿದಾಗ ಇಫ್ ಇಟ್ ಈಸ್ ಮೇಕಿಂಗ್ ಮೀ ಅನ್ಕಂಫರ್ಟಬಲ್, ಫಾರ್ ಎಕ್ಸಾಂಪಲ್ ದಿನ ನನ್ನನ್ನು ಕರ್ಕೊಂಡು ಹೋಗು, ನಮ್ಮ ಮನೇಲಿ ಡ್ರಾಪ್ ಮಾಡೇ ಮಾಡ್ತೀನಿ ಅಂತ ಹೇಳೋದು ಕೂಡ ಇಸ್ ಕ್ರಿಯೇಟಿಂಗ್ ಸಮ್ ಕೈಂಡ್ ಆಫ್ ಅನ್ ಅನ್ಸೇಫ್ ಅಟ್ಮಾಸ್ಫಿಯರ್ ಫಾರ್ ಮೀ, ಮೇಕಿಂಗ್ ಮೀ ಅನ್ಕಂಫರ್ಟಬಲ್ ಅಂದರೆ ಅದು ಸಹ ಇದರೊಳಗೆ ಬರುತ್ತೆ. ಓಕೆ, ಹೂ ಕ್ಯಾನ್ ಫೈಲ್ ಅ ಕಂಪ್ಲೇಂಟ್? ಆಫೀಸ್ ಸ್ಪೇಸಲ್ಲಿ ಹಿಂಗೆ ಆಗಿದೆ. ಐ ಜಸ್ಟ್ ಟೇಕ್ ಅನದರ್ 5-10 minutes, ಓಕೆ, ವಿ ಜಸ್ಟ್ ಕ್ವಿಕ್ಲಿ ರ್ಯಾಪ್ ಅಪ್. ಇದರಲ್ಲಿ ಯಾರು ಕಂಪ್ಲೇಂಟ್ ಫೈಲ್ ಮಾಡ್ಬೋದು ಗೊತ್ತಿದೆಯಾ ಯಾರಿಗಾದರೂ?
ಕರೆಕ್ಟ್. ಸೊ ಅಗ್ರೀವ್ಡ್ ವುಮೆನ್ ಅನ್ನೋ ಡೆಫಿನೇಷನ್ ಏನಿದೆ ಅಂದರೆ ಯಾರಿಗ ಲೈಂಗಿಕ ಕಿರುಕುಳ ಆಗಿದೆಯೋ ಅವ್ರು ಹೋಗಿ ಕಂಪ್ಲೇಂಟ್ ಫೈಲ್ ಮಾಡ್ಬೋದು. ಕಂಪ್ಲೇಂಟ್ ಎಲ್ಲಿ ಫೈಲ್ ಮಾಡ್ತೀರಾ? ಒಂದೊಂದು ಆಫೀಸ್ ಸ್ಪೇಸಲ್ಲೂ ಸಹ ICC ಅಂತ ಒಂದು ಸೆಟಪ್ ಮಾಡಬೇಕು ಅಂತ ಕಾನೂನು ಹೇಳ್ತಿದೆ, ಈ ಪಾಶ್ ಆ್ಯಕ್ಟು. ಆ ICC ಅಂದರೆ ಏನು ಅಂದರೆ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ. ಕರೆಕ್ಟ್. ಆ ಕಂಪ್ಲೇಂಟ್ಸ್ ಕಮಿಟಿಗೆ ಹೋಗಿ ನೀವು ಕೊಡಬೇಕು ಲೆಟರು, ಅಥವಾ ನಿಮ್ಮ ಸುಪೀರಿಯರ್ಸ್ ಯಾರಿಗಾದರೂ ಕೊಟ್ಟರೆ ಇಂಥ ನನಗೆ ಕಿರುಕುಳ ಆಗಿದೆ ಅಂತ ನೀವು ಡೀಟೇಲ್ಡಾಗಿ ಕಂಪ್ಲೇಂಟ್ ಬರೆದು ಕೊಟ್ಟರೆ ಅವ್ರು ಕ್ರಿಯೇಟ್ ಮಾಡ್ತಾರೆ ICCನ. ಆ ICCಯಲ್ಲಿ ಒಟ್ಟು 5 ಜನ ಇರ್ತಾರೆ, ರೈಟ್. 1 ಸೀನಿಯರ್ ಮೆಂಬರ್ ಆಫ್ ದಿ ಆರ್ಗನೈಸೇಷನ್, ಪ್ರೆಫರಬಲಿ ವುಮೆನ್ ಇರ್ತಾರೆ, ಮತ್ತು ಇಬ್ಬರು ನಿಮ್ಮ ಜೊತೆಗೆ ಇರೋ ಕೊಲೀಗ್ಸ್ ಇರ್ತಾರೆ, ಮತ್ತು ಒಬ್ಬರು ಎಕ್ಸ್ಟರ್ನಲ್ ಮೆಂಬರ್ ಇರ್ತಾರೆ, ರೈಟ್. ಈ ICC ಹೆಂಗೆ ಫಂಕ್ಷನ್ ಆಗುತ್ತೆ ಅಂದರೆ ಕೋರ್ಟ್ ಇದ್ದಂಗೆ ಫಂಕ್ಷನ್ ಆಗುತ್ತೆ ಅದು. ಆ್ಯಕ್ಚುಲಿ ದೇ ಕ್ಯಾನ್ ಸೆಂಡ್ ನೋಟಿಸಸ್. ಅವರು ಬಂದು ಹೀಗೆ ಕಂಪ್ಲೇಂಟ್ ರಿಸೀವ್ ಮಾಡಿದ ಕ್ಷಣನೇ ಒಂದು ವೇಳೆ ನಿಮಗೆ ಹಾನಿ ಆಗಬಾರ್ದು ಅಂತ ಅವ್ರಿಗೆ ಅನಿಸಿದ್ರೆ, ಇಟ್ ಈಸ್ ಎ ಲೆಜಿಟಿಮೇಟ್ ಕಂಪ್ಲೇಂಟ್ ಅಂತ ಅವ್ರಿಗೆ ಅನಿಸಿದ್ರೆ, ಅವ್ರೇನು ಮಾಡ್ಬೋದು ಅಂದರೆ ನೀವು ಯಾರಿಗೆ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀರೋ ಅವ್ರನ್ನ ಆಫೀಸ್ನ ಸಸ್ಪೆಂಡ್ ಮಾಡ್ಬೋದು. 1 ತಿಂಗಳು 2 ತಿಂಗಳು ಸಸ್ಪೆಂಡ್ ಮಾಡ್ಬೋದು, ಅಥವಾ ನಿಮ್ಮನ್ನು ಬೇರೆ ಬ್ರಾಂಚಿಗೆ ಕಳಿಸ್ಕೊಡ್ಬೋದು, ರೈಟ್. ಬೇರೆ ಬ್ರಾಂಚಿಂದ ಕೆಲಸ ಮಾಡಿ, ನಿಮಗೆ ಇನ್ನೂ ಅನ್ಕಂಫರ್ಟಬಲ್ ಆಗಿ ಅನಿಸ್ಬಾರ್ದು ಅಂತ ಹೇಳ್ಬೋದು. ಮತ್ತು ICC ಮುಂದೆ, ಕೋರ್ಟ್ ಮುಂದೆ ಎವಿಡೆನ್ಸ್ ನಡೆಯುತ್ತಲ್ಲ, ಹಾಗೇನೆ ಇಲ್ಲೂ ಎವಿಡೆನ್ಸ್ ನಡೆಯುತ್ತೆ. ನಿಮ್ಮ ಪರದಿಂದ ಬರ್ತಾರೆ, ಅವ್ರ ಪರದಿಂದ ಬರ್ತಾರೆ. ನೀವು ಬರವಣಿಗೆಯಲ್ಲಿ ಕೊಡ್ತೀರಾ ಏನೆಲ್ಲ ಆಗಿದೆ ಅಂತ, ಅವರು ಸಹ ಬರವಣಿಗೆಯಲ್ಲಿ ಕೊಡ್ತಾರೆ. ಇವಾಗ ಇನ್ಸಿಡೆಂಟ್ ಆಗಿದ್ದು 14 ದಿನ ಆದಮೇಲೆ ಒಳಗೆ ಕೊಡಬೇಕು ಕಂಪ್ಲೇಂಟು. ಅಲ್ಲಿಂದ 7 ದಿನಕ್ಕೆ ಅವ್ರ ಕಡೆ ಯಾರು ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀರೋ ಅವ್ರು ಬಂದು ಅವ್ರು ರೆಸ್ಪಾನ್ಸ್ ಕೊಡ್ತಾರೆ ಅದಕ್ಕೆ. ಇದು ಒಟ್ಟು ಪ್ರಾಸೆಸ್ ಇದೆಯಲ್ಲ, ಈ ICC ಇನ್ವೆಸ್ಟಿಗೇಷನ್ ಪ್ರಾಸೆಸ್ಸು, ಇದು 90 ಡೇಸ್ ಒಳಗೆ ಮುಗಿಬೇಕು ಅಂತ ಇದೆ ಕಾನೂನಲ್ಲಿ. ಓಕೆ. ಸೊ 90 ಡೇಸ್ ಒಳಗೆ ಮುಗಿಬೇಕು. ಮುಗ್ದಾದ್ಮೇಲೆ ಏನಾಗುತ್ತೆ ಅಂದರೆ ಈ ICC ರೆಕಮೆಂಡೇಶನ್ಸ್ ಕೊಡುತ್ತೆ. ಆ ರೆಕಮೆಂಡೇಶನ್ಸ್ ಯಾವ ಥರದ್ದು ಕೊಡ್ಬೋದು ಅಂದರೆ, ಒಂದು, ಈ ಯಾರ ವಿರುದ್ಧ ಕಂಪ್ಲೇಂಟ್ ಫೈಲ್ ಆಗಿದೆಯೋ ಅವರನ್ನು ಕೆಲಸದಿಂದ ತೆಗೆದುಹಾಕ್ಬೋದು ಅವ್ರನ್ನ, ಅಥವಾ ಅವರಿಗೆ ಡಿಸ್ಮಿಸಲ್ ಕೊಡ್ಬೋದು, ಅಥವಾ ನಿಮಗೇನಾದರೂ ದೈಹಿಕವಾಗಿ ತುಂಬ ಹಾನಿ ಏನಾದರೂ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾಡ್ ಟು ಗೋ ಟು ಅ ಹಾಸ್ಪಿಟಲ್ ಬಿಕಾಸ್ ಆಫ್ ದ ಫಿಸಿಕಲ್ ಅಬ್ಯೂಸ್ ದಟ್ ಯು ಹ್ಯಾವ್ ಫೇಸ್ಡ್, ಆ ಹಾಸ್ಪಿಟಲ್ ಬಿಲ್ಸ್ನ ಕವರ್ ಮಾಡಲಿಕ್ಕೆ ಹೇಳ್ಬೋದು. ಮತ್ತು ಒಂದು ವೇಳೆ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಇಬ್ಬರು ಕನ್ಸಿಲಿಯೇಷನ್ ಏನಾದರೂ ಆದರೆ, ಇಲ್ಲ ನಾನು ಕಂಪ್ಲೇಂಟ್ ವಾಪಸ್ ತೊಗೋತೀನಿ ಅಂತ ಏನಾದರೂ ಇದ್ದರೆ ತೊಗೋಬೋದು, ಆದರೆ ಅದು ದುಡ್ಡಿಗೆ ತೊಗೊಳ್ಳೋ ಹಾಗಿಲ್ಲ. ನಾನು ದುಡ್ಡು ಕೊಡ್ತೀನಿ, ನೀವು ವಾಪಸ್ ತೊಗೋ ಅಂತ ಹೇಳೋ ಹಾಗಿಲ್ಲ, ಅದು ತಪ್ಪು. ಆದರೆ ವಿಡ್ರಾನು ಮಾಡ್ಕೋಬೋದು. ಮತ್ತು ಇವೆಲ್ಲ ರೆಮಿಡೀಸ್ ಇರೋದು. ಈ ಪಾಶ್ ಆ್ಯಕ್ಟ್ ಇದೆ ಅನ್ನೋ ಕಾರಣಕ್ಕೆ ನೀವು ಪೊಲೀಸ್ ಕಂಪ್ಲೇಂಟ್ ಫೈಲ್ ಮಾಡಬಾರ್ದು ಅಂತ ಇದೆಯಾ? ಇಲ್ಲ, ಸೈಮಲ್ಟೇನಿಯಸ್ ಆಗಿ ಮಾಡ್ಬೋದು. NCR ಫೈಲ್ ಮಾಡ್ಬೋದು. ಆದ ನಂತರ ನೀವು ಪುನಃ ಒಂದು ವೇಳೆ ಆನ್ಲೈನಲ್ಲಿ ಏನಾದರೂ ಆಗಿದ್ರೆ IT ಆ್ಯಕ್ಟ್ ಕೆಳಗೂ ಸಹ ನಿಮಗೆ ಪ್ರಾವಿಷನ್ ಇದೆ ಫೈಲ್ ಮಾಡಲಿಕ್ಕೆ. ಸೊ ದೀಸ್ ಆರ್ ಆಲ್ ಸೈಮಲ್ಟೇನಿಯಸ್ ರೆಮಿಡೀಸ್. ಒಂದಿದೆ ಅನ್ನೋ ಕಾರಣಕ್ಕೆ ಇನ್ನೊಂದು ಇಲ್ಲದೆ ಹೋಗಲ್ಲ. ಪಾಶು ಇದೆ, FIR ಫೈಲ್ ಮಾಡ್ಬೋದು. ಓಕೆ. ಯೂಶ್ವಲಾಗಿ ಕಂಪ್ಲೇಂಟ್ ಜೊತೆಗೆ ಏನೆಲ್ಲ ಹಾಕಬೇಕು ಅಂದರೆ, ಬರೀ ಕಂಪ್ಲೇಂಟ್ ಇದಾಯಿತು ಅಂತ ಬರಿಬೇಡಿ, ಆದಷ್ಟು ಒಂಚೂರು ಎವಿಡೆನ್ಸ್ಗಳು, ಸಾಕ್ಷಿಗಳು ಹಾಕಿ ಆಮೇಲೆ ಬರೀರಿ. ಆಮೇಲೆ ಬರೀ ನೀವು ಫೈಲ್ ಮಾಡಬೇಕು ಅಂತ ಇಲ್ಲ, ನಿಮ್ಮ ಜೊತೆಗಿರೋ ಕೊಲಿಗೂ ಸಹ ಫೈಲ್ ಮಾಡ್ಬೋದು, ನೀವು ಒಂದು ವೇಳೆ ಫೈಲ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂದರೆ. ಮತ್ತು ರಿಲೇಟಿವ್ಸು ಸಹ ಹೆಲ್ಪ್ ಮಾಡ್ಬೋದು ಥ್ರೂ ದ ಪ್ರಾಸೆಸ್. ಆದಷ್ಟು ಸಾಕ್ಷಿಗಳು ಇಟ್ಕೊಂಡು ಫೈಲ್ ಮಾಡಿ ಒಳ್ಳೆಯದಾಗತ್ತೆ. ಓಕೆ. ಮತ್ತು ಯು ಕ್ಯಾನ್ ಗೋ ಟು ದ ಪೊಲೀಸ್ ಆ್ಯಂಡ್ ಒಂದು ವೇಳೆ FIR ರಿಫ್ಯೂಸ್ ಆದರೆ ಏನು ಮಾಡೋದು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇಫ್ ದೇ ನಾಟ್ ರಿಜಿಸ್ಟರಿಂಗ್ ಯುವರ್ FIR, ವಾಟ್ ಕ್ಯಾನ್ ಯು ಡೂ? You can always again go to the appropriate authorities to file it. ಒಂದು ಟಿಪ್ ಇದೆ, ಒಂದು ಸಣ್ಣದೊಂದು ಟಿಪ್ಪು. ಇಫ್ police are not responding properly, you can always go to the State Commission for Women ಅಥವಾ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್, ಅಥವಾ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳು ಬರೀ ಮಹಿಳೆಯರಿಗೆ ಅಂತ ಇದೆ, ಅಲ್ಲೂ ಸಹ ಹೋಗ್ಬೋದು. ಇವೆಲ್ಲ ಆಲ್ಟರ್ನೇಟ್ ರೆಮಿಡೀಸು. ಸೊ ಇಂಥದ್ದೇನಾದರೂ ಕಂಪ್ಲೇಂಟ್ ಬಂದಾಗ ನಿಮಗೆ ಥಿಂಕ್ ಆಫ್ ಆಲ್ ಆಫ್ ದೀಸ್ ಸಿಚುವೇಶನ್ಸ್. ಓಕೆ. ಅದೇ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಿರಿ. ಟೈಮ್ ಲೈನ್ಸ್ ನಾನು ಹೇಳಿದ್ನಲ್ಲ, 14 ಡೇಸ್ ಒಳಗೆ ಫೈಲ್ ಮಾಡಬೇಕು, ಅಲ್ಲಿಂದ 7 ದಿನದೊಳಗೆ ರೆಸ್ಪಾನ್ಸ್ ಬರಬೇಕು, ಎಲ್ಲ ಸೇರಿ 90 ಡೇಸ್ ಒಳಗೆ ಮುಗಿಬೇಕು, ಪ್ರಾಸೆಸ್ ಮುಗಿಬೇಕು. ಇವಾಗ ಆದಷ್ಟು 14 ಡೇಸ್ ಒಳಗೆ. ಅಂದರೆ ದ ICC ಕ್ಯಾನ್ ಆಲ್ವೇಸ್ ಕಂಡೋನ್ ದಟ್ ಡಿಲೇ. ಅಂದರೆ ಒಂದು ವೇಳೆ ಇನ್ನೂ ಡಿಲೇ ಆಗಿದ್ರೆ, ಆದರೆ ICCಗೆ ರೀಸನ್ ಕೊಡಬೇಕು. ದೇ ಹ್ಯಾವ್ ಟು ಗಿವ್ ಪ್ರಾಪರ್ ರೀಸನ್ಸ್ ಫಾರ್ ದ ಡಿಲೇ. ಹಾಗಿದ್ರೆ ಅದನ್ನು ತಗೋತಾರೆ. ಹಾಗೇನಾದರೂ ಅಥವಾ ನಾನು ಪರಿಸ್ಥಿತಿಯಲ್ಲಿ ಇರಲಿಲ್ಲ, ನಾನು ಸೈಕಾಲಜಿಸ್ಟ್ ನೋಡ್ಲಿಕ್ಕೆ ಹೋಗಿದ್ದೆ, ನಂಗೆ ಆಗಲಿಲ್ಲ, ತಡ್ಕೊಳ್ಳಿಕ್ಕಾಗಲಿಲ್ಲ ಅಂಥದ್ದೆಲ್ಲ ಇದ್ದರೆ ದೇ ವಿಲ್ ಯೂಶ್ವಲಿ ಕನ್ಸಿಡರ್ ಇಟ್.
ಮತ್ತು ಮಾಡಬೇಕು ಆ್ಯಕ್ಚುಲಿ, ದೇ ಹ್ಯಾವ್ ಟು ಕನ್ಸಿಡರ್ ಇಟ್. ಓಕೆ, ಕಾನ್ಸಿಕ್ವೆನ್ಸಸ್ ಆಫ್ ICC ರಿಪೋರ್ಟ್. ಇವಾಗ ICC ರಿಪೋರ್ಟ್ ಕೊಟ್ಟಾಗ ಒಂದು ವೇಳೆ ಅದು ರಿಪೋರ್ಟಿಗೆ ಯು ಆರ್ ನಾಟ್ ಸಪೋರ್ಟಿಂಗ್ ದಟ್ ರಿಪೋರ್ಟ್ ಅಂದ್ಕೊಳ್ಳಿ, ನಿಮ್ಮ ವಿರುದ್ಧವಾಗಿ ಕಂಪ್ಲೇಂಟ್ ಫೈಲ್ ಆಗಿದ್ರೆ ನೀವೇನು ಮಾಡ್ಬೋದು? ಕ್ಯಾನ್ ಯು ಅಪೀಲ್ ಆನ್ ದ್ಯಾಟ್? ಮಾಡ್ಬೋದೋ ಇಲ್ವೋ? ಮಾಡ್ಬೋದು. ಎಲ್ಲ ಅಪೀಲ್ ಮಾಡ್ತೀರಾ ಅಂದರೆ ಒಂದು ಸ್ಟೇಟಿಗೂ ಬೇರೆ ಬೇರೆ ಲೇಬರ್ ಡಿಪಾರ್ಟ್ಮೆಂಟ್ಗಳಿರುತ್ತೆ. ಆ ಲೇಬರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದು ಜೂರಿಸ್ಡಿಕ್ಷನ್ಗೂ ಒಂದು ಆಫೀಸರ್ ಅಪಾಯಿಂಟ್ ಮಾಡಿರ್ತಾರೆ. ಇವಾಗ ಇಲ್ಲಿ ನಮಗಿರೋದು ಕ್ರೈಸ್ಟ್ ಕಾಲೇಜ್ ಹತ್ರ ಬರುತ್ತಲ್ಲ, ಡೇರಿ ಸರ್ಕಲಲ್ಲಿ ಕಾರ್ಮಿಕ ಭವನ ಇದೆಯಲ್ಲ, ಆ ಕಾರ್ಮಿಕ ಭವನಲ್ಲಿ ಇದ್ದಾರೆ ಅದು ಅಪೀಲ್ ಹೋಗೋ ಆಫೀಸರು. ಸೊ ಅದನ್ನು 30 days ಒಳಗೆ ಆದಷ್ಟು ಮಾಡಿ, ಅಪೀಲ್ ಮಾಡಬೇಕು ಅಂದರೆ 30 days ಒಳಗೆ ಮಾಡೋದು ಒಳ್ಳೆಯದು. ಎಗೇನ್ ಅಲ್ಲೂ ಕಾಂಡೋನೇಷನ್ ಇರುತ್ತೆ, ದೇ ಕ್ಯಾನ್ ವೇವ್ ಇಟ್. 30 days ಒಳಗೆ ಮಾಡೋದು ಒಳ್ಳೆಯದು. ಜನರಲಿ ವಿ ಅಡ್ವೈಸ್ 30 days ಒಳಗೆ ಮಾಡಿ ಅಂತ. ಓಕೆ, ಮತ್ತು ಇದೇನಲ್ಲ, ಇದು ಶುರು ಆಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅವ್ರು ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಇನ್ನೂ ಫೈನಲ್ ರಿಪೋರ್ಟ್ ಬಂದಿಲ್ಲ. ಆ 90 days ಪೀರಿಯಡ್ ಒಳಗಡೆ ಇಂಟೀರಿಯಮ್ ರಿಲೀಫ್ ಏನು ಬರ್ಬೋದು ಅಂದರೆ ಇವೆಲ್ಲ ಮಾಡ್ಬೋದು. ಅವರು ಟ್ರಾನ್ಸ್ಫರ್ ಮಾಡ್ಬೋದು, ಯಾರು ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟರು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬೋದು, ನಿಮಗೆ ವರ್ಕ್ ಫ್ರಮ್ ಹೋಮ್ ಕೊಡ್ಬೋದು, ಮತ್ತು ಕಾನ್ಫಿಡೆನ್ಷಿಯಾಲಿಟಿ ಅನಾನಿಮಿಟಿ ಟು ಮೇಂಟೈನ್, ಅಂದರೆ ಇಂಥ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಯಾರಿಗೂ ಆಫೀಸಲ್ಲಿ ಬೇರೆಯವ್ರಿಗೆ ಗೊತ್ತಾಗದ ಹಾಗೆ ಮಾಡ್ಬೋದು. ನಾನು ಪರ್ಸ್ನಲ್ ಆಗಿ ಕೊಟ್ಟಿದ್ದೀನಿ, ದಯವಿಟ್ಟು ಅದನ್ನು ಪಬ್ಲಿಷ್ ಎಲ್ಲೂ ಆ್ಯಕ್ಚುಲಿ ಪಬ್ಲಿಷ್ ಮಾಡೋ ಹಾಗಿಲ್ಲ, ಬಟ್ ಯು ಕ್ಯಾನ್ ಆಲ್ಸೋ ಆಸ್ಕ್ ಫಾರ್ ಇಟ್, ಇದನ್ನು ಆದಷ್ಟು ಆ್ಯಡ್ ಅಡಿಷನಲ್ ಸೆಕ್ಯೂರಿಟಿ ಮೆಷರ್ಸ್ ಅಂತ. ಓಕೆ, ಹಾಂ, ನಾವು ಐ ಆಮ್ ಎಂಡಿಂಗ್ ವಿತ್ ದಿಸ್ ಬಿಕಾಸ್ ಐ ಸ್ಟಾರ್ಟೆಡ್ ವಿತ್ ದೀಸ್ ABCs. ಇದರಲ್ಲಿ ಈ ಬೌಂಡ್ರಿ ಟ್ರಾನ್ಸಿಷನ್ ಮಾಡಿದಾಗ ಇವೆಲ್ಲ ಈ ಕಾನೂನೆಲ್ಲ ಜ್ಞಾಪಕ ಇಟ್ಕೊಳ್ಳೋದು ಇಟ್ ಈಸ್ ನಾಟ್ ನೆಸೆಸರಿ. ಆಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ವೆನ್ ಎವರ್ ವಿ ಆರ್ ಟ್ರಾನ್ಸಿಷನಿಂಗ್ ದ ಬೌಂಡ್ರೀಸ್ ವಿ ಆರ್ ಡೂಯಿಂಗ್ ಇಟ್ ವಿತ್ ಪೇಷನ್ಸ್, ವಿ ಆರ್ ನಾಟ್ ಫೋರ್ಸಿಂಗ್ ಎನಿ ಒನ್. ಇರ್ಬೋದು, ಮೇ ಬಿ ಯು ಲೈಕ್ ಅ ಮ್ಯಾನ್ ಆರ್ ಅ ವುಮನ್ ಇನ್ ಯುವರ್ ವರ್ಕ್ ಪ್ಲೇಸ್, ನಿಮಗೆ ಅಟ್ರಾಕ್ಷನ್ ಇರ್ಬೋದು. ಹಾಗಿದ್ದಾಗ ಹೌ ಡು ಯು ಟ್ರಾನ್ಸಿಷನ್ ಇಟ್? ತಾಳ್ಮೆಯಿಂದ ಮಾಡಿ ಅದನ್ನು. ಅವ್ರಿಗೆ ಫಸ್ಟು ಕಮ್ಯುನಿಕೇಟ್ ಮಾಡಿ, ಹಿಂಗೆ ಇಂಟ್ರೆಸ್ಟ್ ಇದೆ ಅಂತ ಕಮ್ಯುನಿಕೇಟ್ ಮಾಡಿ. ಕೆಲವೊಂದು ಆಫೀಸ್ಗಳಲ್ಲಿ ಅದು ಪಾಲಿಸಿ ಇರುತ್ತೆ, ಹೀಗೆ ಒಂದೇ ಆಫೀಸಲ್ಲಿ ಕೆಲಸ ಮಾಡೋರು ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಇರೋ ಹಾಗಿಲ್ಲ ಅಂತ ಪಾಲಿಸಿಗಳಿರುತ್ತೆ. ಪಾಲಿಸಿಗಳಿದ್ದರೆ ಅದನ್ನ ಬಗ್ಗೆ ನೋಡಿ, ಅಥವಾ ಪಾಲಿಸಿಗಳು ಇರದಿರೋ ಆಫೀಸಲ್ಲೂ ಸಹ, ಅಥವಾ ಎಲ್ಲೇ ಇದ್ದರೂ ಸಹ ತಾಳ್ಮೆಯಿಂದ ಟ್ರಾನ್ಸಿಷನಿಂಗ್ ಆಫ್ ಬೌಂಡ್ರೀಸ್ ಮಾಡಿ. ಮತ್ತು ರೈಟ್ ಮೋಟಿವ್ಸ್, ಒಳ್ಳೆ ಇಂಟೆನ್ಷನಿಂದ ಅದನ್ನು ಮಾಡಿ, ಅದನ್ನು ಕಮ್ಯುನಿಕೇಟ್ ಮಾಡಿ. ಎಸ್ ಅಂದರೆ ಎಸ್, ನೋ ಅಂದರೆ ನೋ, ಕ್ಲಿಯರಾಗಿ ಹೇಳಿ, ಅದನ್ನು ಅಸರ್ಟಿವ್ ಆಗಿ ಹೇಳಿ. ನೋ ಇಸ್ ಅ ನೋ, ಸೊ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆ್ಯಂಡ್ ಆಲ್ವೇಸ್ ರಿಮೆಂಬರ್, ನಾನು 1 ಲಕ್ಷ ರೂಪಾಯಿ ಇರ್ಬೋದು, ಆದರೆ ಈ ಮೇಡಮ್ ಅವ್ರಿಗೆ ನನಗೆ ಇಷ್ಟ ಆಗಲ್ಲ, ಅವ್ರಿಗೆ ಬುಕ್ಕೇ ಬೇಕು. ದಟ್ ಡಸಂಟ್ ಮೀನ್ ಮೈ ವ್ಯಾಲ್ಯೂ ಇಸ್ ಡೌನ್, ಇಸ್ ಲೋ, ಇಸ್ ಲೆಸ್ ಅಲ್ವಾ? ಸೊ ಟೇಕ್ ದ ರಿಜೆಕ್ಷನ್ ವೆಲ್ ಆ್ಯಂಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಯೋರ್ ವ್ಯಾಲ್ಯೂ ಆ್ಯಂಡ್ ಡೂ ಇಟ್ ವಿತ್ ಕಾಷನ್, ರೈಟ್? ಆ್ಯಸ್ ಮಚ್ ಆಸ್ ಪಾಸಿಬಲ್ ಡೂ ಇಟ್ ವಿತ್ ಕಾಷನ್. ಇದು 4 ಜ್ಞಾಪಕ ಇದ್ದರೆ ಕಾನೂನೆಲ್ಲ ಆಮೇಲೆ. ಇದು 4 ಜ್ಞಾಪಕ ಇರಬೇಕು ಯಾವುದೇ ವರ್ಕ್ ಸ್ಪೇಸಲ್ಲಿ ಇದ್ದಾಗ. ಮತ್ತು ಇದಾಯಿತು ಹೀಗೆಲ್ಲ ಆದಾಗ, ಅಥವಾ ಒಂದು ವರ್ಕ್ ಸ್ಪೇಸಲ್ಲಿ ನೀವು ಕೆಲಸಕ್ಕೆ ಫಸ್ಟ್ ಹೋದಾಗ, ದಿಸ್ ಶುಡ್ ಬಿ ದ ಮೆಷರ್ಸ್ ಆಫ್ ಇಟ್. ಫಸ್ಟ್ ಪ್ರಿವೆನ್ಷನ್ ಆಬ್ವಿಯಸ್ಲಿ ಈಸ್ ಅ ಮೆಷರ್. ಮತ್ತು ಹಿಂಗೇನಾದರೂ ಆದಾಗ ಅದನ್ನು ಅಕ್ನಾಲೇಜ್ ಮಾಡಿ. ಇದು ನಡೆದೇ ಇಲ್ಲ ಅಂತ ಇರೋದಕ್ಕೆ ಆಗೋದಿಲ್ಲ, ಯಾಕಂದರೆ ಪಾಶ್ ಇಸ್ ಅ ಮ್ಯಾಂಡೇಟರಿ ಆ್ಯಕ್ಟ್. ಅದನ್ನು ಫಾಲೋ ಮಾಡಿಲ್ಲ ಅಂದರೆ you'll have penalties and all of that. So you have to acknowledge it and seeking help. Now this is a tip especially for women. ಹಿಂಗೇನಾದರೂ ಆದಾಗ your first thought may be I have to go file a complaint, I have to file a posh complaint, go file an FIR. ಇರ್ಬೋದು. Always do it. As a lawyer I have to tell you to do it. It is your right. But I would also suggest if you are assertive in communication, ನೀವು ಇಫ್ ಯು ನಾಟ್ ಕೀಪಿಂಗ್ ದಿ ಅದರ್ ಪರ್ಸನ್ ಗೆಸ್ಸಿಂಗ್, ಅಂದರೆ ನಾನು ಎಸ್ಸು ಹೇಳಿದೆ ನೋನು ಹೇಳಿದೆ ಹಾಗೆ ತೇಲಾಡ್ತಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಅಸರ್ಟಿವ್ ಆಗಿ ನೋ ಹೇಳಕ್ಕೆ ಕಲೀಲಿ ಫಸ್ಟು. ಅಸರ್ಟಿವ್ ಆಗಿ ನೋ ಹೇಳಕ್ಕೆ ಕಲಿತಾಗ ಥಿಂಗ್ಸ್ ಬಿಕಮ್ ಬೆಟರ್ ಫಾರ್ ಆಲ್ ಆಫ್ ದೆಮ್ ಇನ್ವಾಲ್ವ್ಡ್. ಆ್ಯಂಡ್ ಆಲ್ಸೋ ಹೆಲ್ಪ್ಲೈನ್ಸ್ ತಿಳ್ಕೊಳ್ಳಿ. ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್, ಸ್ಟೇಟ್ ಕಮಿಷನ್ ಫಾರ್ ವಿಮೆನ್ ಗೂಗಲ್ ಮಾಡಿದಾಗನೇ ಸಿಗುತ್ತೆ. ಈ ಹೆಲ್ಪ್ಲೈನ್ಸ್ ಎಲ್ಲ ತಿಳ್ಕೊಳ್ಳಿ. ಅವ್ರದ್ದು ಇಮೇಲ್ IDs ಎಲ್ಲ ಇರುತ್ತೆ. ಐ ಆಮ್ ಶ್ಯೂರ್ ಎಲ್ಲರ ಕೈಯಲ್ಲೂ ಫೋನ್ ಇದೆ, ಅಲ್ಲಿಗೂ ಸಹ ನೀವು ಮೇಲೆಲ್ಲ ಬರೀಬೋದು, ದೇ ರೆಸ್ಪಾಂಡ್. ಸೊ ಅದನ್ನು ತಿಳ್ಕೊಳ್ಳಿ. ದೋಸ್ ಆರ್ ಅಡಿಷನಲ್ ಮೆಷರ್ಸ್. ಸೊ ಇಫ್ ಯು ಡಿಸೈಡ್ ಟು ಫೈಲ್ ಅ ಕಂಪ್ಲೇಂಟ್, ಟ್ರೈ ಆ್ಯಂಡ್ ಫೈಲ್ ಇನ್ ಆಸ್ ಮೆನಿ ಪ್ಲೇಸಸ್ ಆಸ್ ಪಾಸಿಬಲ್. ಸೊ ಸ್ವಲ್ಪ ಪ್ರೆಷರ್ ಇರುತ್ತೆ ಆ್ಯಂಡ್ ದೇ ವಿಲ್ ಮೂವ್ ಇಟ್ ಫಾರ್ವರ್ಡ್ ಅಂತ ಹೇಳಿ. ದಟ್ ಈಸ್ ದ ಎಂಡ್ ಆಫ್ ಅವರ್ ಸೆಷನ್. ಎನಿ ಕ್ವೆಶ್ಚನ್ಸ್? What if a company doesn't have ICC? There are many companies running without it. What if they don't have ICC? No, I have seen it personally. Don't have. See, they are supposed to set up an ICC. If not, you can go to the appropriate authorities and file a complaint against the company.
saying that they do not have ICC, you make them constituted anta. That can be included in the workplace, that can be included in the complaint portion. That they No, do no, not if- in the complaint which you lodge in the police station, can you include that this company doesn't You have can ICC? include it, but the police will not take any action. You have to go to the labor department and tell them. Yeah, and then tell them, and then yes. ಕರೆಕ್ಟ್. ಇದು ಒಂದು ಪಾಯಿಂಟ್ ಇದೆ, ತುಂಬ ಇಂಪಾರ್ಟೆಂಟು. ಒಂದು ವೇಳೆ ಕೊಟ್ಟಿರೋ ಕಂಪ್ಲೇಂಟ್ ಫಾಲ್ಸ್ ಅಂತ ಇದ್ದರೆ ಗಂಡಸರು ಏನು ಮಾಡಬೇಕು? ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್, ಎಲ್ಲರೂ ಕೇಳ್ತಾರೆ ಏನಿದು ತಪ್ಪು ತಪ್ಪು. ಅದೇ ಇದೆ ಸರ್, ಅದೇ ನಾನು ಹೇಳಿದ್ನಲ್ಲ, ಅದು ಮಿಸ್ಕಾಂಡಕ್ಟ್ ಅಂತ ಆಗುತ್ತೆ. ಒಂದು ವೇಳೆ ಕಂಪ್ಲೇಂಟ್ ಫಾಲ್ಸ್ ಆಗಿ ಫೈಲ್ ಮಾಡಿದ್ರೆ ಅಥವಾ ನಿಮ್ಮನ್ನು ಟಾರ್ಗೆಟ್ ಮಾಡಬೇಕು ಅಂತ ಕಂಪ್ಲೇಂಟ್ ಫೈಲ್ ಮಾಡಿದ್ರೆ, ನಿಮಗೆ ಅವ್ರ ಪರವಾಗಿ ಸಾಕ್ಷಿ ಏನೂ ಇಲ್ದಿರಾ ಬರೀ ಪ್ಲೇನಾಗಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಅಂದರೆ ಅದು ಪ್ರೂವ್ ಆದರೆ ಯು ಹ್ಯಾವ್ ಎ ರೈಟ್ ಟು ಫೈಲ್ ಫಾರ್ ಮಲೇಷಿಯಸ್ ಪ್ರಾಸಿಕ್ಯೂಷನ್. ಮಲೇಷಿಯಸ್ ಪ್ರಾಸಿಕ್ಯೂಷನ್ ಅಂತ ಕಾನೂನಲ್ಲಿ ಒಂದು ಪ್ರಾವಿಷನ್ ಇದೆ IPC ಕೆಳಗೆ. ಅದ್ರ ಕೆಳಗೆ ಮಲೇಷಿಯಸ್ ಪ್ರಾಸಿಕ್ಯೂಷನ್ ಅಂತ ನೀವು ಕಂಪ್ಲೇಂಟ್ ಹಾಕ್ಬೋದು ಅವ್ರ ಮೇಲೆ, ಅಥವಾ ಡೆಫಮೇಷನ್ ಕೇಸ್ ಹಾಕ್ಬೋದು. ಇವ್ರು ಸುಳ್ಳಾಗಿ ಹಿಂಗೆ, ಹೌದು, ಇವೆರಡು ನಿಮಗಿರೋ ರೆಮಿಡಿ. So there is a balance. The law always balances out the intention. Yes. 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 It is active, and you will also, if it is a government space, this will also be read with their service rules, right? For example, no, it will be called ICC itself, and along with that, you will also have other rules. For example, say you're working for HAL. Aeronautics Limited, other kelege they'll have their own rules. They'll have their service conditions and rules. ICC is something that is set up in every company. Every office space has to have whistleblower. It may be called with a different name, but it may be called with a fancier name, but they have to set it up. It is mandatory. Once. ಅಲ್ಲ, ವಿಶಾಖ ಗೈಡ್ಲೈನ್ಸ್ ಇದ್ದಿದ್ದು ಕಾನೂನು ಬರಲಿಕ್ಕಿಂತ ಮುಂಚೆ ಏನಿರಬೇಕು ಅಂತ ಹೇಳಿದ್ದು. ಕರೆಕ್ಟ್. ಹಾಂ, ಹೌದು, ನೋಟಿಸ್ ಬೋರ್ಡಲ್ಲಿ ಹಾಕಿರಬೇಕು ಅಂತ ಕಡ್ಡಾಯ ಇದೆ. ಹಾಂ, ಹೌದು, ದಟ್ ಇಸ್ ಟ್ರೂ. ಅವ್ರ ನೋಟಿಸ್ ಬೋರ್ಡಲ್ಲಿ ಪಾಶ್ ಆಕ್ಟ್ ಬಗ್ಗೆ ಬರೆದಿರಬೇಕು. ದಂಡ ಇದೆ, ಪೆನಲ್ಟಿ ಇದೆ. ಅದಕ್ಕೆ ಲೇಬರ್ ಆಫೀಸಲ್ಲಿ ಹೋದರೆ ಅವ್ರು ಹೇಳ್ತಾರೆ ಏನು ದಂಡ ಇದೆ, ಏನು ಪೆನಲ್ಟಿ ಇದೆ, ಏನು. ನೀವೊಂದು ಲೆಟ್ರ್ ಹಾಕಬೇಕು ಅವ್ರಿಗೆ, ಅಲ್ಲಿಂದ ಅವ್ರು ಮುಂದಕ್ಕೆ ಹೋಗೋದು. ನಾನು ಇಲ್ಲ, ಪಬ್ಲಿಕ್ ಸ್ಪೇಸಲ್ಲಿ ಇದ್ದಾಗ ಇಫ್ ಇಟ್ ಇಸ್ ನಾಟ್ ಫಾರ್ ದ ರೀಸನ್ ಆಫ್ ವರ್ಕ್ ರಿಲೇಟೆಡ್ ಆಗಿ ನೀವು ಪಬ್ಲಿಕ್ ಸ್ಪೇಸಲ್ಲಿ ಬಂದಿಲ್ಲ, ಬೇರೆ ಕಾರಣಕ್ಕೆ ಬಂದಿದ್ದೀರಾ ಅಂದರೆ ದಯವಿಟ್ಟು ಗೋ ಥ್ರೂ IPC, ಫೈಲ್ ಅನ್ FIR. ಓಕೆ, ಬಟ್ ಇಫ್ ಯು ಹ್ಯಾವ್ ಕಮ್ ಔಟ್ ಟು ಅ ಪಬ್ಲಿಕ್ ಸ್ಪೇಸ್ ಬಿಕಾಸ್ ಆಫ್ ವರ್ಕ್, ದೆನ್ ICC. Because I'm a spokesperson, Twitter accounts have a very, very, very vulgar language, and You can always file you can file a complaint. Both. But is it effective, ma'am? It depends on who's where, who do you want to file it in. Our office will file ಮಾಡಿ. On the cyber crime is it valid? On the Cyber crimes ಅಲ್ಲಿ ಆ Twitter accounts, how do you find out what the Twitter accounts are? Those names, those accounts are fakes. From fake accounts. See, usually you have to try and name the complainant, okay? Or else they'll file it under a Jane Doe and they'll have other ways to block it. Yeah, they'll try to block it. ಅಷ್ಟೇ ಅಲ್ವಾ? Thank you very much.